ನಮಸ್ತೆ ಸ್ವಾಗತ ಸುಸ್ವಾಗತ ಮತ್ತೆ ಹೊಸ ವ್ಲಾಗಿಗೆ. ಇವತ್ತು ನಮ್ಮ ಜೊತೆ ಯಾರದಾರ ಏನೈತಿ ಇವತ್ತು ಯಾವ ವಿಡಿಯೋ ಐತೆ ಅಂತೇಳಿ ಹೇಳ್ತೇನೆ ಅಂತ. ಸೊ ಸ್ಟೇ ಟ್ಯೂನ್ ಆಗಿರಿ. ವಿಡಿಯೋ ನೋಡೋ ಹತ್ರ ಲೈಕ್ ಕಮೆಂಟ್ ಶೇರ್ ಮಾಡ್ಬೇಕು ನೀವು. ಇಲ್ಲ ನೋಡ್ರಿ ನಮ್ಮ ದೋಸ್ತ್ ವೀರೇಶ್. ನಮಸ್ತೆ. ನಮಸ್ಕಾರಪ್ಪ. ಎಷ್ಟು ದಿನ ಆಗಿಂದ ಬಂದಾನ ಹೇಳಿದನ್ನು ವಿಡಿಯೋ ಪ್ಲಾನ್ ಮಾಡಿ 1 ತಿಂಗಳು 2 ತಿಂಗಳಾಯ್ತು. ಬ್ಯುಸಿ ಆಗ್ಬಿಟ್ಟಾನ ಮಗ. ಈಗ ಇದು ಯಾವ ಗಾಡಿ ಇದೆ? ಏತರ್ 450X ಮಾಡೆಲ್ ಏನೈತಿ? ಹೈ ರೇಂಜ್ ಮಾಡೆಲ್. ಏತರ್ 450X ಅಂತ 450X ಮಾಡೆಲ್ ಮಾಡೆಲ್ ಹೆಸರು ಇದು. ಸೊ ಯಾವ ಇಯರ್ ಇದೆ? 2024. ಯಾವಾಗ ತಗೊಂಡಿದ್ದು? ಮಾರ್ಚ್ 14 ದಾಗ ತಗೊಂಡಿದ್ದು. ಎಷ್ಟು ಓಡೈತಿ ಇಲ್ಲಿ ತನಕ ಈಗ ಒಂದು 400 ಕಿಲೋಮೀಟರ್ ಕಡಿಮೆ 40,000. ಸೊ 40,000 ಕಿಲೋಮೀಟರ್ ಓಡೈತಿ. 40,000 ಕಿಲೋಮೀಟರ್. ಸೊ ಇವತ್ತು ನಾವು ನಿಮಗೆ ಏತರ್ 450X ಇದ್ದು 2 years ಓಲ್ಡ್ 40,000 ಕಿಲೋಮೀಟರ್ಸ್ ಇಂದ ಓನರ್ಶಿಪ್ ರಿವ್ಯೂ ಕೊಡ್ತೇವೆ. ಸೊ ಇದನ್ನ ನೀವು ವಿಡಿಯೋ ಕಂಪ್ಲೀಟ್ಲಿ ನೋಡ್ಬೇಕು, ಪೂರ್ತಿ ವಿಡಿಯೋ ನೋಡ್ರಿ. ಸೊ ನಿಮ್ಗೊಂದು ಮಸ್ತ್ ಅಂದ್ರೆ ಮಸ್ತ್ ಕ್ಲಾರಿಟಿ ಸಿಗ್ತೈತೆ ಅಂತ. ಬರ್ರಿ. ಅಂದ್ರೆ 2 ವರ್ಷದಾಗ 40,000 ಕಿಲೋಮೀಟರ್. 40,000 ಅಂದ್ರೆ ಬಹಳ ದೊಡ್ಡದದು. ವರ್ಷಕ್ಕೆ 20,000 ಲೆಕ್ಕ ಆತ. 2,000 ಮಟ್ಟ ಹಾಕಿರ್ತೈತಿ ಲೆಕ್ಕ. ಅಂದ್ರೆ ನೀ ಸರ್ವಿಸ್ ಎಷ್ಟು ದಿನ? 7 ಸರ್ವಿಸ್ ಆಗ್ಯಾವ ಟೋಟಲ್. 7 ಸರ್ವಿಸ್ ಗಾಡಿ. ನೋಡ್ರಿಪ್ಪ ಹೆಂಗೈತಿ ಇದ್ರದ್ದು ಹಾಲತ್ ಒಂದ್ಸಲ ತೋರಿಸ್ಬಿಡ್ತಾನಂತ. ಸೊ ಹಿಂಗಾಗೈತಿ ಇದ್ರದ್ದು ಮೇಜರ್ ಎಲ್ಲಾನು ಮಾತಾಡೋಣಂತ. ಬಟ್ ಬೇಸಿಕಲಿ ಏನಪ್ಪ ಅಂತಂದ್ರೆ ಏತರ್ 450X 2 ವರ್ಷದ ಗಾಡಿ 40,000 ಕಿಲೋಮೀಟ್ರಿಂದ ಓನರ್ಶಿಪ್ ರಿವ್ಯೂ ಐತಿ. ರಾ ಇರ್ತೈತಿ. ಈಗ ನಾನು ಇದ್ರ ಜೊತೆ ಅಡ್ಡಾಡೇನಿ, ಭಾಳ ಸಲ ಅಡ್ಡಾಡೀನಿ. ಭಾಳ ಎಲ್ಲೆಲ್ಲೆಲ್ಲೋ ಹೋಗೇವಿ. ಹುಬ್ಳಿ ಗಿಬ್ಳಿ ಧಾರವಾಡ ಗಿರವಾಡ ಎಲ್ಲ ಅಡ್ಡಾಡೇವಿ. ಸೊ ಇದ್ರದ್ದು ಥರಲಿ ಗೊತ್ತಾಗ್ಬಿಡ್ತೈತಿ. ಆ್ಯಂಡ್ ಬೈ ದ ವೇ ನಿನ್ನ ಪ್ರೊಫೆಷನ್ ಏನು? ಸಿವಿಲ್ ಒಳಗೆ. ಸೊ ಸಿವಿಲ್ ಅಂತಂದ್ರೆ ರೋಡ್ ಢಂಗ್ಲಾ ಬಂಗ್ಲಾ ಹೆಂಗ್ ಬೇಕಾದಂಗೆ ಆಫ್ ರೋಡಿಂಗ್ ಇರ್ತೈತಿ. ಎಲ್ಲ ಟೈಪ್ ಕಂಪ್ಲೀಟ್ಲಿ ಆಫ್ ರೋಡಿಂಗ್ ಟೆಸ್ಟ್ ಆಗೈತಿ. ಮತ್ತೆ ಏನಂತಾರೆ ಏನ್ ಬೇಕು ಎಲ್ಲ ಟೆಸ್ಟ್ ಆಗೈತಿ. ಎಲ್ಲ ಫಾರ್ಮ್ ಒಳಗೂ ಅಡ್ಡಾಡೈತಿ. ಹೊಲ್ದಾಗೂ ಐತಿ. ಇವ್ ಅಂದ್ರೆ ಬ್ರೋಕ್ಲಿ ಬಿಸ್ನೆಸ್ ಐತಿ ಬೈದೇವೆ. ಸೊ ಬ್ರೋಕ್ಲಿಗೆ ಏನಾದರೂ ಬೇಕಪ್ಪ ಅಂತಂದ್ರೆ ಹುಬ್ಳಿ ಧಾರವಾಡ ಸುತ್ತಮುತ್ತ ಇದ್ರೆ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ. ನಾನು ಒಂದು ಸೆಟ್ ಆಫ್ ಕ್ವಶನ್ಸ್ನ ಪ್ರಿಪೇರ್ ಆಗೇನಿ. ಸೊ ಆ ಪ್ರಿಪೇರ್ ಆಗಿದ್ದ ಕ್ವಶನ್ಸ್ನ ಇವ್ನಿಗೆ ಕೇಳ್ತೀನಿ. ಈಗ ಏನು ಇರ್ತೈತೆ ಅದನ್ನು ಹೇಳ್ತಾನಂತೀರಿ. ಈಗ ನೀ ತೊಗೊಳ ಮುಂದೆ 2 ವರ್ಷದ ಹಿಂದೆ ತೊಗೊಂಡಿದೆ 2024 ಮಾರ್ಚ್ ಒಳಗೆ. ಅವಾಗ ನೀ ಬೇರೆ ಅದಕ್ಕೆ ಚೂಸ್ ಮಾಡಲಿಲ್ಲ, ಬೇರೆ ಬ್ರ್ಯಾಂಡ್ಸ್. ಮತ್ತು ಯಾಕೆ ನೀ ಬರೇ ಇದು ಅಂದ್ರೆ ಏತರ್ 450X ಅನ್ನ ಚೂಸ್ ಮಾಡಿದ್ದೆ? ಏತರ್ 450X ಅಂತ ಎದಕ್ಕಂತಂದ್ರೆ ಇದು ಹೈ ರೇಂಜ್ ಇತ್ತು. ನನಗೆ ಡೈಲಿ ಒಂದು 100 ಕಿಲೋಮೀಟರ್ ರೇಂಜ್ ಬೇಕಾಗಿತ್ತು. ಬೇರೆ ನಿನ್ಗೆ 450S ಅಂತಿತ್ತು. ಇನ್ನ ರಿಟ್ಸಾ ಬಂದಿದ್ದಿಲ್ಲ ಅವಾಗ. ಸೊ ಅದ ರೇಂಜ್ ನೋಡಿದ್ರೆ ಹೈಯರ್ ರೇಂಜ್ ಇದೆ ಇತ್ತು ಅವಾಗ. ಸೊ ಏತರ್ ಒಳಗೆ ಟಾಪ್ ಎಂಡ್ ಇತ್ತು. 4th gen ಅವಾಗಿಂದ ಇದು 4th gen ಇದು. ಇದು ಟಾಪ್ ಎಂಡ್ ಇತ್ತು. 3.7 ಕಿಲೋವ್ಯಾಟ್ ಇಂದ ಬ್ಯಾಟ್ರಿ ಇದು ಹೈಯೆಸ್ಟ್ ಇತ್ತು ವಿತ್ ಟಚ್ ಸ್ಕ್ರೀನ್. ಬೇರೆ ಬ್ರ್ಯಾಂಡ್ ಅಂದೆಲ್ಲ ಬೇರೆ ಬ್ರ್ಯಾಂಡ್ ಹಾಲತ್ ಏನೈತ ನಿಂಗೆ ಗೊತ್ತೈತಿ ಅಲ್ಲ. ಬಟ್ ಅವಾಗ ನಿಂಗೇನು ಹಿಂಗೆ ತಗೋಬೇಕು ಅನ್ಸಿಲ್ಲ. ಬೇರೆ ಲುಕ್ ಮೇನ್ ಲುಕ್ ಇದ್ರದ್ದು ಅವಾಗ ಸ್ವಲ್ಪ ಗ್ರೇ ಸ್ಪೇಸ್ ಗ್ರೇ ಇದು ವೇರಿಯಂಟ್ ಸ್ಪೇಸ್ ಗ್ರೇ ಇದೆ. ಬಟ್ ರಾ ಲುಕ್ ಆತ. ಆಮೇಲೆ ಎಲ್ಲಾರದು ರಿವ್ಯೂಸ್ ನಾ ಕೇಳಿದೆ 1-2-3 ಜನದ. ಓಲಾದು ಬೇಡ ಸುಮ್ನೆ ಯಾಕೆ ಹಾಕೋದು. ಯಾವ್ದಾದ್ರು ಬ್ರ್ಯಾಂಡ್ ನೋಡಿದ್ದಿ? TVS iQube ನೋಡಿದ್ದೆ, ಆಮೇಲೆ ಓಲಾ ನೋಡಿದ್ದೆ, ಹೀರೋ ವೇಡಾ ನೋಡಿದ್ದೆ. ಇದೊಂದು 4 ಬ್ರ್ಯಾಂಡ್ ಅದಾಗ ನಿಂಗೆ ಇದು ಲೈಕ್ ಆತದ. ಸೊ ಇದು ಲೈಕ್ ಆಗಿ ಇಮಿಡಿಯೇಟ್ ಅವಾಗ ಡೈರೆಕ್ಟ್ ತಗೊಂಡ. ಅಂದ್ರೆ ಎಲ್ಲೋ ಆಕ್ಸೆಂಟ್ ಐತಿ. ಇದೊಂದ್ ರೀತಿ ಸ್ವಲ್ಪ ಹಿಂಗ್ ಚಾಸಿ ಕಾಣೋಂಗ ಸ್ವಲ್ಪ ರಾ ಅನಿಸ್ತೈತಿ. ಸ್ವಲ್ಪ ಚಲೋ ಅನಿಸ್ತೈತಿ ಲುಕ್. ಸ್ಪೋರ್ಟ್ಸ್ ವೇರಿಯಂಟ್ ಇದ್ದಂಗೆ ಐತಿ. ಸ್ಪೋರ್ಟಿ ಐತಿ. ಅಂಡ್ ಪವರ್ ಇವರೆಲ್ಲ ಪವರ್ ಐತಿ. ಸ್ಪೋರ್ಟ್ಸ್ ಮೋಡ್ ಒಳಗೆ 90 km/h ಓಡ್ತೈತಿ ಸ್ಪೀಡ್. ಓಕೆ. ಅಲ್ಲ ಈಗ ನೀ ಬೇರೆ ಎಲ್ಲ ನೋಡಿದೆ ಅಂತ ಅಂದಿಲ್ಲ, ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅನಿಸ್ತು ನಿಂಗೆ? ಮೇನ್ ಬಿಲ್ಡ್ ಕ್ವಾಲಿಟಿ ಅನಿಸ್ತು ನನಗೆ. ಮೇನ್ ಈಗ ನೀವು ಟ್ರಸ್ಟೇಬಲ್ ಇದು ಕಂಪ್ನಿ ಅಂತ ಅನಿಸ್ತ. ಮೇನ್ ಟ್ರಸ್ಟ್ ಮಾಡ್ಬೋದು ಅಂತ. ಈಗ ನಿಂಗೆ ಬಿಲ್ಡ್ ಕ್ವಾಲಿಟಿ ಭಾಳ ಡಿಫರೆನ್ಸ್ ಅಂತ ಅನಿಸ್ತಾನ. ಓಲಾದವ್ರದೆಲ್ಲ ಹಂಗ ವಿಡಿಯೋದು ಬಿಡ್ತಿದ್ದಿಲ್ಲ. ಇವ್ರದ್ದು ನೆಕೆಡ್ ಇಂದ ಮಾಡಿದ್ದು ಟೆಸ್ಟ್ ಡ್ರೈವ್ ಮಾಡಿದ್ ಬಿಟ್ಟಿದ್ರು. ಆಫ್ ರೋಡಿಂಗ್. ಆಮೇಲೆ ಇವ್ರದ್ದು ಏತರ್ ಕಮ್ಯುನಿಟಿ ಅಂತ ವಿಡಿಯೋಸ್ ಇವು ಹಾಕಿದ್ದು. ಸೊ ಅವೆಲ್ಲ ನೋಡಿದ್ರ ಬ್ರ್ಯಾಂಡ್ ಓಕೆ ಐತಂತ ಇದು ಮಾಡಿದ್ವಿ. ಓಕೆ. ಈಗ ನೀವು ಫಸ್ಟ್ ಹೊಡೆದಿಪ್ಪ, ಈಗ ಬೇರೆ ಗಾಡಿ ನೋಡಿದ್ವಿ. ಈಗ ಫಸ್ಟ್ ಈ ಗಾಡಿ ಹೊಡೆದ ತಕ್ಷಣ ನಿಂಗೆ ಹೆಂಗ ಅನಿಸ್ತು? ಇನಿಷಿಯಲ್ ಎಕ್ಸಲೇಷನ್ ಭಾಳ ಚಲೋ ಐತಿ. ಇದು ಓಲಾದ ಸ್ಲೋ ಪಿಕಪ್ ತೊಗೊಂತೈತಿ. ಇಮಿಡಿಯೇಟ್ ಪಿಕಪ್ ತೊಗೊಂತೈತಿ. ಅದು ಎಕ್ಸಲರೇಷನ್ ಅದ್ರದಾತ. ಆಮೇಲೆ ಕಟ್ ಹೊಡಕ ಬೆಂಡ್ ಮಾಡಕ ಚಲೋ ಐತಿ. ಇದು ಒನ್ ಟೈಪ್ ನಾ ಹೇಳಿಲ್ಲ, ಸ್ಪೋರ್ಟ್ಸ್ ಗಾಡಿ ಇದ್ದಂಗೆ ಇದು. ನಂಗೂ ಅನ್ಸೈತಿ. ಎಕ್ಸಲರೇಷನ್ ಇದ್ರದ್ದು ಭಾಳ ಎಂಡ್ ಟು ಎಂಡ್ ಕ್ರಿಸ್ಪ್ ಐತಿ. ಚಲೋ ಐತಿ. ಈಗ ನೀ ಇಷ್ಟ ಮಾಡಿದ್ರು ಅಷ್ಟ ಓಕೆ. ಈಗ ಲ್ಯಾಗ್ ಫೀಲ್ ಆಗಂಗಿಲ್ಲ. ಹೌದು ಮೇನ್ ಅದ. 39,600 ಇನ್ನೊಂದು 400 ಹೊಡೆದ್ರೆ 40,000. ಇದು ಯೂಶಲಿ ನೀ ಎಲ್ಲರ ಸರ್ವಿಸಿಗೆ ಹೋಗಿರ್ತಲ್ಲ, ಹಿಂಗ ಸಿಮಿಲರ್ ಇಷ್ಟು ಕಿಲೋಮೀಟರ್ಸ್ ಓಡಿಸಿರ್ತಾರ?
ಹಾ ಬರ್ತಾರ ಏತರದಾಗ ಓಡಿಸ್ಕೊಂಡ್ ಬರ್ತಾರ. ಬಟ್ ಹೆಂಗ ಜಾಸ್ತಿ ಜನನು ಓಡಿಸ್ತಾರೆ? ಕಡಿಮೆ ನಮ್ಮಂತ ಸಿವಿಲ್ ಕಾಂಟ್ರಾಕ್ಟರ್ಸ್, ಆಮೇಲೆ ಈಗ ಪಿಗ್ನಿ ಕಲೆಕ್ಟ್ ಮಾಡೋರು, ಡೇ ಟು ಡೇ ಬಿಸ್ನೆಸ್ ಯಾರು ಮಾಡ್ತಾರಲ್ಲ, ಜಾಸ್ತಿ ಕಿಲೋಮೀಟರ್ ರನ್ ಆಗೋರ್ ಅಷ್ಟ ಇದನ್ನ ಅವ್ರದ್ದು ಅದಾವ. ಒಂದ್ 80,000 ಗಾಡಿ ನೋಡಿದ್ ನಾನು. ಓ 80,000 ಎಷ್ಟು ಟೈಮ್ ಆಗಿರ್ತೈತೆ? 3 years ಆತಂತದೆ. 3 ವರ್ಷಕ್ಕೆ 80,000? ಹೌದು. ಅಂದ್ರೆ ನಿಂದ ಡಬಲ್. ನನ್ ಡಬಲ್. ಅಂದ್ರೆ ದಿನ ಬೆಳಗ್ಗೆ ಎದ್ಕೊಳ್ಳಿ ಚಾಲು ಮಾಡಿದವ್ರ ಹೋಗೋದು ಮತ್ ಚಾರ್ಜ್ ಹಾಕೋದು ಹೊಡಿಯೋದು ಮಾಡ್ಯಾರ ಅನ್ಸುತ್ತೆ. ಓಕೆ ಓಕೆ. ಸೊ ಈಗ ಇದ್ರದ್ದು ಪ್ರೈಸ್ ಎಷ್ಟು ಬಿದ್ದೈತಿ ನಿನಗೆ ಅವಾಗ? ನಾ ತೊಗೊಂಡಾಗ ಸಬ್ಸಿಡಿ ಎಲ್ಲ ತೆಗೆದು 1,78,000 ರೂಪಾಯಿ ಬಿದ್ದಿತ್ತು. 1,78,000. ಅಂದ್ರೆ ಅವಾಗ 1,78,000 ಅಂದ್ರೆ ದೊಡ್ಡದ. ಅದ ಈಗ ಇನ್ವೆಸ್ಟ್ಮೆಂಟ್ ಮಾಡ್ಬಂದ್ ಇದ ಪ್ರೈಸ್ ಒಳಗೆ 2 ಓಲಾ ಬರ್ತಿದ್ವಲ್ಲ ಅಂತಂತ ಒಬ್ರು ಸಜೆಷನ್ ಕೊಟ್ರ. ಬಟ್ ಈಗ ಅವೆರಡು ಓಲಾ ತೊಗೊಂಡವ್ರನು ನೋಡಿ ನಾನು ಎಲ್ಲದಾವ ಅಂತ ಹೇಳಿ. ಸೊ ಈಗ ನಿಂಗ್ ಗೊತ್ತೈತಿ, ಈಗ ನಿನ್ ಚಾಯ್ಸ್ ಕರೆಕ್ಟ್ ಐತೆ ನಿಂಗೆ ಅನಸ್ತ ಕರೆಕ್ಟ್ ಐತಿ. ಓಕೆ ಓಕೆ, ಚಲೋ ಆತಂಗಂತಂದ್ರೆ ಈಗ ನೀ ಮತ್ತೆ ಈಗ ತಗೊಂಡ ಮ್ಯಾಗ ಏನಾದ್ರು ಆಡ್ ಆನ್ಸ್ ಏನಾರ ಆಕ್ಸೆಸರೀಸ್ ಹಾಕ್ಸಿನ? ಆಕ್ಸೆಸರಿ ಅಂದ್ರೆ ಇದೊಂದ್ ಮ್ಯಾಟ್, ಒಂದು ಸೀಟ್ ಕವರ್, ಇದು ಸೈಡ್ ಫುಟ್ ರೆಸ್ಟ್ ಒಂದು ಹಾಕ್ಸಿ. ಕೊಡಂಗಿಲ್ಲ? ಕೊಡಲ್ಲ ಇವ್ರು. ಅಂದ್ರೆ ಈ ಮ್ಯಾಟ್ ಹೇಳತ್ತೀನಿ. ಈ ಮ್ಯಾಟ್, ಇದೊಂದು ಸೀಟ್ ಕವರ್, ಇದ್ರೊಳಗೆ ಇನ್ನೊಂದ್ ಐತಿ, ಬಟ್ ಮ್ಯಾಗ ಇನ್ನೊಂದು ಸಪೋರ್ಟ್ ಸೀಟ್ ಕವರ್ ಹಾಕ್ಸಿನಿ. ಇದೊಂದು ಸೈಡ್ ಫುಟ್ ರೆಸ್ಟ್. ಅಂದ್ರೆ ಇದು ಫುಟ್ ರೆಸ್ಟ್. ಇದು ಕೊಡಂಗಿಲ್ಲ ಅವ್ರೆ? ಕೊಡಂಗಿಲ್ಲ. ಇದೇ 2,000 ಕೊಟ್ಟು ಹಾಕ್ಸೈತಿ. ಇದು 2,000 ಇದೆ? 2,000. ಓಕೆ. ಮತ್ತೆ ಏನ್ರ ಆಡ್ ಆನ್ಸ್? ಇಲ್ಲ, ಏನೂ ಮಾಡ್ಸಿಲ್ಲ. ಈಗ ಓಕೆ, ಇದಕ್ಕೆ ಎಷ್ಟು ಬಿದ್ದಂಗ ಆತಿ ಈಗ ಮ್ಯಾಟಿಗೆ? ಬರೀ ಮ್ಯಾಟ್ 400 500 ಇತ್ತು. ಸೀಟ್ ಒಂದು 800 900. 800 ರೂಪಾಯಿ ಸೀಟ್ ಕವರ್ ಇದೆ? ನಾ ಎಕ್ಸಾಕ್ಟ್ ನನ್ಗೆ ಗೊತ್ತಿಲ್ಲ, ಬಟ್ ಎಲ್ಲ ಸೇರಿ ಒಂದು 5,000 ಆಗಿತ್ತದ ಅವಾಗ. ಸರ್ವಿಸ್ ಎಲ್ಲ ಸೇರಿ ಮಾಡಿದ್ದೆ? ಇಲ್ಲ, ವಿತ್ ಸರ್ವಿಸ್ ಅವೆಲ್ಲ ಮಾಡಿಸಿದ್ದು ಒಂದು 4,800 ಸಮಥಿಂಗ್ ಆಗಿತ್ತು ಒಟ್ಟದ ಅವಾಗ. ಓಕೆ. ಹಂಗಂದ್ರೆ ಈಗ ಈಗ ಬ್ಯಾರೆದವ್ರು ನೀ ಅಂದಂಗ ಓಲಾದ್ದೆಲ್ಲ ಗೊತ್ತದವ ಅಂತಂದಿ. ಈಗ ಓಲಾ ಅಂತ ಅಷ್ಟ ಹೇಳತ್ತಿಲ್ಲ, ಈಗ ಇದು ಏಥರ್ ಬಿಟ್ಟು ಬ್ಯಾರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಇದ್ರದ್ದು ಆಕ್ಸೆಸರೀಸ್ ಎಲ್ಲಾನು ಹೆಂಗ್ ಅನಿಸ್ತಾವ ನಿಂಗೆ? ಕಾಸ್ಟ್ಲಿ ಅದಾವ. ಇದು ಆಕ್ಸೆಸರೀಸ್ ಭಾಳ ಕಾಸ್ಟ್ಲಿ ಅದಾವು. ಇವನ್ ನಿಂದ ಏನಾರ ಬೆಲ್ಟ್ ಕಟ್ ಆತಂದ್ರೆ ಅದು ಕಾಸ್ಟ್ಲಿ ಐತಿ. ಪ್ರತಿಯೊಂದು ಏನಾದ್ರೂ ಇವ್ರದ್ದು ಇದೊಂದು ಸ್ವಿಚ್ ಹೋಗಿತ್ತು ನಂದು. ಇದು ಯಾವ್ದು? ಈ ಸ್ವಿಚ್, ಸ್ವಿಚ್. ಇದು ಹಾಕಿಸ್ಬೇಕಂತಂದ್ರೆ ಮತ್ತೊಂದು 1,000 ಆಯ್ತು. ಇದು ಒಂದ್ ಸ್ವಿಚ್ಗೆ 1,000 ರೂಪಾಯಿ? ನಂಗೆ ಐಡಿಯಾ ಇಲ್ಲ. ಮಾಡ್ಯೂಲು ಅಲ್ಲ? ಇಲ್ಲ, ಬರೀ ಇದೊಂದು ತೆಗೆದು ಹಾಕಿದ್ರು ಅವ್ರು. ಶಬಾಷ್. ಇದಕ್ಕೆ 1,000 ರೂಪಾಯಿ ಬಿತ್ತು. ಆಕ್ಸೆಸರಿ ಭಾಳ ಕಾಸ್ಟ್ಲಿ ಅದಾವ ಇದ್ರದ್ದು. ಈಗ ನೀ ಥರ್ಡ್ ಪಾರ್ಟಿ ಏನಾರ ಹಾಕ್ಸಕ್ ಟ್ರೈ ಮಾಡಿ? ಏನು ಅಂದ್ರೆ ನಾನ್ ಅಥರೈಸ್ಡ್, ಅಂದ್ರೆ ಏಥರ್ ಬಿಟ್ಟು ಬೇರೆ ಕಡೆ? ಇಲ್ಲ, ಡೈರೆಕ್ಟ್ ಕಂಪ್ನಿ ಅವ್ರಿಗೆ ಇದು. ಬಟ್ ಪಾರ್ಟ್ ಸಿಗ್ತಾವಂತಿ? ಸಿಗ್ಬೋದು, ಬಟ್ ಇದಕ್ಕೆ ಸೂಟ್ ಆಗಂಗಿಲ್ಲ. ಅಂದ್ರೆ ಆಥರೈಸ್ಡ್ ಅವ್ರದ್ದು ಇದ್ರೆ ಕಂಫರ್ಟೇಬಲ್ ಆಕೈತಿ. ಯಾಕಂದ್ರೆ ಮೊನ್ನೆ ಯಾರೋ ಒಬ್ರು ಬ್ರೇಕ್ ಪ್ಯಾಡ್ ಬೇರೆ ಕಡೆ ಹಾಕ್ಸಿದ್ರ, ಅದು ಹೀಟಿಂಗ್ ಇಶ್ಯೂ ಸ್ಟಾರ್ಟ್ ಆಗಿತ್ತು. ಅದ್ರಾಗ ಡಿಸ್ಕ್ ಹೀಟ್ ಆಗೋದಿತ್ತು. ಬಟ್ ಇವ್ರದ್ದು ಹಂಗ ಆಗಂಗಿಲ್ಲ. ಅದೇ ಹೇಳಿದ್ರು ಅವ್ರು, ನೀವು ಬೇರೆ ಕಡೆ ಹಾಕ್ಸಿರಿ ಅದಕ್ಕೆ ಪ್ರಾಬ್ಲಮ್ ಆಯ್ತಂತ. ಈಗ ಇದು ಬ್ರೇಕ್ ಪ್ಯಾಡ್ ಎಷ್ಟು ಬೀಳ್ತಾವ ಅಂತಿ? 700 800. 900 ಪೇರ್ ಏನೋ ಬರ್ತೈತೆ ಅದು ಹಿಂದೆ ಮುಂದೆ. ಹಂಗಂದ್ರೆ ಓಕೆ ಆಯ್ತು, ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಬೆಲ್ಟ್ ಕಟ್ ಆದ್ರೆ ಅವೆಲ್ಲ. ಬೆಲ್ಟ್ ಎಷ್ಟೈತಿ ನಿಂದ? ಯಾವಾಗ ಕಟ್ ಆಗೈತಿ? ಒನ್ ಟೈಮ್ ಏನ ಸೆಕೆಂಡರಿ ಬೆಲ್ಟ್ ಕಟ್ ಆಗಿತ್ತು. ತಮ್ಮ ಮಾಡ್ಸಿದ್ನ ಅದನ್ನ. ಎಷ್ಟು ಕೊಟ್ಟಾನ ಐಡಿಯಾ ಇಲ್ಲ. ಅಂದಾಜ್ 1,000 ಮೇಲೆನೆ. ಅದು ಏನಾದ್ರೂ 1,000 ಮಿನಿಮಮ್ 1,000. ಅದಕ್ಕೆ ಮತ್ತೆ ಲೇಬರ್ ಎಕ್ಸ್ಪೆನ್ಸ್ ಜಾಸ್ತಿ ಹಚ್ತಾರ. ಅದು ಲೇಬರ್ದು ಇದು ಮಾಡ್ತಾರ. ಹಂಗಂತಂದ್ರೆ ಇದು ಒಂದ್ ರೀತಿ ಪ್ರೀಮಿಯಂ ಎಲೆಕ್ಟ್ರಿಕ್ ಆತಿದೆ. ಪ್ರೀಮಿಯಂ ಎಲೆಕ್ಟ್ರಿಕ್. ಬಟ್ ನೀ ಅದನ್ನೆಲ್ಲ ಈಗ ನಾವು ಓಡಿಸಿದ ರೇಂಜ್ ನೀ ನೋಡಿದ್ರ ತೆಗಿಬಹುದು ಎಲ್ಲ. ಹಂಗ ರೊಕ್ಕ ಸೇವ್ ಮಾಡಿ ಹಂಗ ಟೆಕ್ನಿಕಲಿ ನೀ ದಿನಕ್ಕೊಂದು ಅದೇ ಮಾತಾಡೋಣಂತ. ದಿನಕ್ಕೊಂದು ಜಾಸ್ತಿ ಕಿಲೋಮೀಟರ್ಸ್ ನಿಮ್ದು ಯೂಸೇಜ್ ಇತ್ತಪ್ಪ ಅಂತಂದ್ರೆ ವರ್ತ್ ಆಕೈತಿ. ಅದು ಲಾಂಗ್ ಟರ್ಮಿಗೆ. ಬಟ್ ಪ್ರಾಕ್ಟಿಕಲಿ ಕಡಿಮೆ ಯೂಸೇಜ್ ಇತ್ತಂತಂದ್ರೆ ಇಲ್ಲ. ಆಮೇಲೆ ನೀ ಕೇಳಿದ್ರೆ ಎರಡೋನ್ ಏನಾರು ಮಾಡಿ ಅಂತ. ನಾ ಬ್ಯಾಟ್ರಿ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ತೊಗೊಂಡಿದ್ದೆ ನಾನು. 80,000 ಕಿಲೋಮೀಟರ್ಗೆ. ಈಗ ಫಸ್ಟ್ ಈ ಗಾಡಿದೊಳಗೆ ತೊಗೊಂಡಾಗ ಎಷ್ಟು ಅವರು ಕೊಡೋದು? 3 years ಅವ್ರು 30,000 ಕಿಲೋಮೀಟರ್ ಕೊಡ್ತಾರ. ಏನ ಪಾರ್ಟ್ಸ್ ಆಗ್ಲಿ ಬ್ಯಾಟ್ರಿ ಆಗ್ಲಿ, ಅದ್ರ ನಂತರ ನೀ ಎಲ್ಲಾ ಇದನ್ನ ಇರ್ತೈತಿ. ಎಕ್ಸ್ಟ್ರಾ ಅಡಿಷನ್ ಏನ್ ತಗೊಂಡಿ? ಬ್ಯಾಟ್ರಿದೊಂದು ತೊಗೊಂಡಿ ನಾನು. ಈಗ ಅದು ಎಷ್ಟು? 27 ಮಟ ಐತಿ. ಅದರ್ವೈಸ್ 80,000 ಕಿಲೋಮೀಟರ್, ಸಾರಿ 2031 ಮಟ ಐತಿ. ಇಲ್ಲ 80,000 ಕಿಲೋಮೀಟರ್. 80,000 ಕಿಲೋಮೀಟರ್ 2031 ಮಟ. ಬಟ್ ನನ್ ಲೆಕ್ಕಕ್ಕೆ ನೋಡಿದ್ರೆ ಇನ್ನೊಂದ್ 2-3 ವರ್ಷ ಮುಗಿದ್ಬಿಡ್ತದೆ. 2-3 ವರ್ಷ ಮುಗಿಯೋ ಲೆಕ್ಕ ಐತಿ. ಈಗ ಅಂದ್ರೆ 2 ವರ್ಷಕ್ಕೆ 40,000 ಆಯ್ತಂದ್ರೆ ಇನ್ನೆರಡು ವರ್ಷಕ್ಕೆ 80,000 ಆಕೈತಿ. ತಗೊಳ್ಳೋ ಮುಂದೆ ಇದ್ರ ಜೊತೆ ಚಾರ್ಜರ್ ಬಂದಿರ್ಬೇಕಲ್ಲ? ಬಂದೈತಿ. ಸೊ ಅದ್ರದ್ದು ಏನ್ ಫ್ರೀನ? ಅದು ಫ್ರೀ. ಸೊ ಈಗ ನೀ ಏನ್ರ ಆಡ್ ಆನ್ ಏನ್ರ ತಗೋಬೇಕಿತ್ತನ? ಇಲ್ಲ, ಅದಕ್ಕೇನಿಲ್ಲ. ಅದ್ರದ್ದು 3 years ವಾರಂಟಿ ಕೊಟ್ಟಿರ್ತಾರ. ಈಗ ನೀ ಫ್ರೀ ಬಂದಿದ್ದು? ಇದ್ರ ಜೊತೆ ಫ್ರೀ ಬಂದಿದ್ದ. ಮೊನ್ನೆ ಅದನ್ನು ಒಂದ್ ಸ್ವಲ್ಪ ಇಶ್ಯೂ ಆಗಿತ್ತು. ಇಮಿಡಿಯೇಟ್ ರಿಸಾಲ್ವ್ ಮಾಡಿ ಕೊಟ್ಟರು. ಎಷ್ಟು ಟೈಮ್ ಬೇಕಾಕೈತಿ ಒಂದು ಫುಲ್ ಚಾರ್ಜ್ ಆಗಕ್ಕೆ? ಫುಲ್ ಚಾರ್ಜ್ ಆಗಕ್ಕೆ ನಿನಗ 4.5 ತಾಸು ಮಟ್ಟ ಬೇಕಾಕೈತಿ. 4.5 5 ತಾಸು ಮಟ್ಟ ಬೇಕಾಕೈತಿ. ಸೊ ಫುಲ್ ಆಗ್ಬಿಡ್ತೈತಿ. 0 to 80. 0 to 80 ಫುಲ್ 100 ಆಗ್ಬೇಕಂದ್ರೆ ಒಂದ್ 5 ತಾಸು ಮಟ್ಟ.
ಸೊ 80 to 100 ಅಂದ್ರೆ ಅದು ಸ್ವಲ್ಪ ಟೈಮ್ ತೊಗೊಂತೈತಿ. 80 to ಸ್ಲೋ 100 ಹಾಕಿದ್ವಿ 1.5-2 ತಾಸು. 1 ತಾಸು ತೊಗೊಂತೈತಿ. ಎಷ್ಟು ರೂಪಾಯಿ ಖರ್ಚು ಬರ್ಬೋದು ಅಂತ ಒಂದು ಫುಲ್ ಮನ್ಯಾಗ ಚಾರ್ಜ್ ಮಾಡಿದ್ರೆ? 3 to 4 ಯೂನಿಟ್ಸ್ ಹೊಕ್ಕೈತೆ ಅನ್ಕೋ ಒಂದು ಫುಲ್ ಚಾರ್ಜಿಗೆ. ಒಂದು ಫುಲ್ ಚಾರ್ಜಿಗೆ ಇಂಟು 7 rupees ಅಂದ್ರೆ 28 rupeesದಾಗ ಒನ್ ಡೇ ಫುಲ್ ಚಾರ್ಜ್ ಆಗ್ಬಿಡುತ್ತೆ. ಒಂದು 30-40 ರೂಪಾಯಿ ಹಿಡ್ಕೊ ಮ್ಯಾಕ್ಸಿಮಮ್ 30. ಅಂದ್ರೆ ತಿಂಗಳ ಬಿಲ್ ನಮ್ದು ಈಗ 350 400 ರೂಪಾಯಿ ಬರಕ್ ಕುಂತೈತಿ ಇದ್ರದಷ್ಟ. ಓ ಈಗ ಸಪರೇಟ್ ಐತನ ಏನ್ರಿ? ಸಪರೇಟ್ ಇದು ಮಾಡ್ಕೊಂಡೇವಿ ನಾವು. ಹಂಗಂದ್ರೆ ಚಲೋ ಅಲ್ಲ. 300 ರೂಪಾಯಿ 400 ರೂಪಾಯಿ ಅಂದ್ರೆ ತಿಂಗಳಿಗೆ ಬಹಳ ಚಲೋ ಅದ. 300-400 ರೂಪಾಯಿ ಬರ್ತೈತಿ. ಒಂದು 1800 ಕಿಲೋಮೀಟರ್ 1800 ಮಟ್ಟ ಓಡಿಸ್ತೀನಿ ನಾನು ಕಿಲೋಮೀಟರ್. ಲೈಕ್ 2,000 ಹಿಡ್ಕೋಪ, 1500 ಹಿಡ್ಕೋಪ. 1500 1500 ಕಿಲೋಮೀಟರ್ಸ್ ನೀ 300-400 ರೂಪಾಯಿ ಮಾಡ್ತೀನಿ ಅಂದ್ರೆ ಮನಿ ಚಾರ್ಜ್ ಹಾಕಿದ್ರ. ಮನ್ಯಾಗ ಚಾರ್ಜ್ ಹಾಕಿ ಮನಿ ಚಾರ್ಜ್. ಸೊ ಹೊರಗೆ ಹಾಕಿದ್ರೆ ನಿಂಗೆ ಪರ್ ಮಿನಿಟ್ ₹1 ಪ್ಲಸ್ 18% GST ಐತದ. ಅಯ್ಯೋ ಏನ್ ಡಬಲ್ ಎಷ್ಟು ಆಗ್ತೈತಿ? ಅಲ್ಲಿನೂ ನಿಂಗೆ ಸೇವ್ ಆಕೈತಿ. ಅಲ್ಲಿನೂ ನೀನ್ 40 ಕಿಲೋಮೀಟರ್ ರೇಂಜ್ ಬಂತಂದ್ರ ನಿನ್ಗೆ ₹18 ₹20 ಆಕೈತಿ. 40 ಕಿಲೋಮೀಟರ್ ರೇಂಜ್. ಸೊ ಫುಲ್ ಮಾಡ್ಬೇಕಂದ್ರೆ ಒನ್ ಟೈಮ್ ಅದು ಫುಲ್ ಆಗಲ್ಲ. ಅಲ್ಲಿ 80% ಮಟ್ಟ ಅಷ್ಟ ಚಾರ್ಜ್ ಮಟ್ಟ ಕಟ್ ಆಫ್ ಇಟ್ಟಿರ್ತಾರ. ಅದ್ರ ಮೇಲೆ ಆಗಂಗಿಲ್ಲ. 80 ಎಷ್ಟು ಆಕೈತಿ ಅಂತ? ಎಷ್ಟು ರೊಕ್ಕ? ₹65 ಅಲ್ಲಿ 70 ಮಟ್ಟ. ಈಗ ನಿಮ್ ಮನ್ಯಾಗ ಒಂದ್ ₹20 ಚಾರ್ಜ್ ಆಕೈತಂದ್ರೆ ಫುಲ್ ಅಂದ್ರೆ 80 ಮಟ್ಟ. ಅದ್ರ 3 ಪಟ್ಟು ಅಂದ್ರೆ ₹60-70. ₹60-70. ಸೊ ಹಂಗಂದ್ರೆ ಇಲ್ಲಿ ಡಿಫ್ರೆನ್ಸ್ ಐತಿ. ಮತ್ತೆ ಇದ್ರ ಜೊತೆ ಏನ್ರ ಫಾಸ್ಟ್ ಚಾರ್ಜರ್ ನೀ ತಗೋಬೇಕಂತ ಹೇಳಿ ಅನ್ಸಿಲ್ಲ ನಿಂಗೆ? ಅದು ಐತಿ ನಾ ಆಪ್ಷನಲ್. ನಾ ಕೇಳಿಲ್ಲ, ನಾ ಇದನ್ನ ಮಾಡಿಲ್ಲ. ಅವ್ರು ಕೊಟ್ರಲ್ಲ ಯಾಕ ಅದ ನಾರ್ಮಲ್ ಚಾರ್ಜರ್ ₹18,000 ಐತಿ ಅವ್ರದ್ದು. ಓಹ್ ಅಂದ್ರೆ ಏನಾರ ಆದ್ರೆ ಅಲ್ಲ ಏನಾರ ಆದ್ರೆ ಬೇಕಂದ್ರೆ ಹಿಂಗ ₹18,000 ಐತಿ. ಬಟ್ ಅದು ಇದ್ರ ಜೊತೆ ಫ್ರೀ ಕೊಡ್ತಾರೆ. ಇದ್ರ ಜೊತೆ ಫ್ರೀ ಬಂದೈತಿ. ಓಕೆ, ಮೊನ್ನೆ ಏನೋ ಆಗೈತಂದಲ್ಲ ನೀ ಚಾರ್ಜರ್? ಅದು ಹ್ಯಾಂಡಲ್, ಅದು ಚಾರ್ಜಿಂಗ್ ಹಾಕೋ ಹ್ಯಾಂಡಲ್ ಒಳಗ ಏನೋ ಫಾಲ್ಟ್ ಆಗಿತ್ತಂತ. ಸೊ ಅದನ್ನ ರಿಪ್ಲೇಸ್ ಮಾಡ್ಕೊಟ್ರು ಅವರು ವಿತಿನ್ ವಾರಂಟಿ. ವಿದಿನ್ ವಾರಂಟಿ ಒಳಗೆ. ಈಗ ನಿನ್ 30,000 ಕಿಲೋಮೀಟರ್ ಮುಗಿದ್ಬಿಟ್ಟೈತಿ. ಬಟ್ 3 years ಐತಿ ಅದು ಬ್ಯಾಟ್ರಿ. ಇದು ಚಾರ್ಜರ್ 3 years ಐತಿ. ಚಾರ್ಜರ್ 3 years ಇತ್ತು. ನಿನ್ ಗಾಡಿದ ಅಷ್ಟ 3 years or 30,000 ಕಿಲೋಮೀಟರ್ಸ್. ಓಕೆ. ಅಲ್ಲಿ ಒಳಗೆ ನಿಂದ ಏನಾದ್ರೂ ಮಾಡ್ತಾರ. ಬಟ್ ವೇರ್ ಅಂಡ್ ಟೇರ್ ಪಾರ್ಟಿಗೆ ಬರಂಗಿಲ್ಲ. ಸೊ ಬ್ರೇಕ್ ಪ್ಯಾಡ್ ಆಗಲಿ ಅದೆಲ್ಲ ಬರಂಗಿಲ್ಲ. ಇವನ್ ನಿಂದ ಬೆಲ್ಟ್ ಕಟ್ ಆತಂದ್ರ ಅದನ್ನ ಮಾಡ್ಕೊಡ್ತಾರ. ಬೆಲ್ಟ್ ಕಟ್ ಆದ್ರೂ ಮಾಡ್ಕೊಡ್ತಾರ. ವಾರಂಟಿದಾಗ ಕ್ಲೇಮ್ ಮಾಡ್ತಾರ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. ಫಸ್ಟ್ ರೇಂಜ್ ಎಷ್ಟು ಕೊಡ್ತಿತ್ತು ನಿನಗೆ? ಇಕೋ ಮೋಡ್ ಒಳಗ 105 ಇತ್ತು, ರೈಡ್ ಒಳಗ 90 ಇತ್ತು, ಸ್ಪೋರ್ಟ್ಸ್ ಒಳಗ 85 ಇತ್ತು, ರ್ಯಾಪ್ ಒಳಗ 65-70 ಇತ್ತು. ರ್ಯಾಪ್ ಅಂತೂ ಹೊಡಂಗಿಲ್ಲ, ಸಾಲಂಗಿಲ್ಲ. ನಾ ಇಕೋ ಮೋಡ್ದಾಗ ಹೊಡಿತಿದ್ದೆ ಆಲ್ಮೋಸ್ಟ್. ಅದು 105 ಅಂತಂದ್ರೆ 103 104 ಕೊಡ್ತಿತ್ತು. ಈಗ ಎಷ್ಟು ಕೊಡಿದೆ ಅಂದ್ರೆ ಮೊದಲಿಂದ ಹೇಳತ್ತೀನಿ? ಮೊದ್ಲಿಂದ ಹೇಳಕ್ ಈಗ ಅಂದ್ರೆ 2 ವರ್ಷ ಹೆಂಗಂತಂದ್ರ ಸಿಂಗಲ್ ಹೊಂಟ್ನಿ ಅಂದ್ರ 100 ಮಟ್ಟ ಕೊಡ್ತೈತಿ. ಸ್ವಲ್ಪ ವೇಟ್ ಹಾಕಿನಿ ಅಂದ್ರ ಒಂದ್ 3 ಕಿಲೋಮೀಟರ್ ರೆಡ್ಯೂಸ್ ಆಕೈತಿ. ಸೊ ಹಂಗಂತಂದ್ರೆ ಇಬ್ರು ಕುಂತೀವಿ ಅಂದ್ರ ಒಂದ್ ಏನಿಲ್ಲ ಅಂದ್ರ ಒಂದ್ 20 ಕಿಲೋಮೀಟರ್ 15-20 ಕಿಲೋಮೀಟರ್ ಕಟ್ ಆಗ ಕುಂತೈತಿ. ಈಗ ವೇಟ್ ಎಷ್ಟು ಜಾಸ್ತಿ ಆಗ್ತೀವಲ್ಲ ಅದ್ರದ್ದು ಇದನ್ನ ಕಟ್ ಆಗ ಕುಂತೈತಿ ಈಗ. ಓಕೆ, ಹಂಗಂತಂದ್ರೆ ಈಗ ಮೊದ್ಲಿನ್ಕಿನ ಈಗ ಬ್ಯಾಟರಿ ಸ್ವಲ್ಪ ಡೆಪ್ರಿಸಿಯೇಟ್ ಆಗೈತಿ ಅಂತ ಫೀಲ್ ಆಕೈತಿ 2 ವರ್ಷದಾಗ ಆಗೈತಿ. ಸೊ ಒಂದ್ 10 ಕಿಲೋಮೀಟರ್ ಡೆಪ್ರಿಸಿಯೇಟ್ ಆಗೈತಿ ಅಂತ ಲೆಕ್ಕ ಅಷ್ಟೇ. ಒಂದ್ 10% ಮಟ್ಟ ಆಗಿರ್ಬೋದು ಅಂತ ನಾ ಅನ್ಕೊಂಡಿನಿ. ಚೆಕ್ ಮಾಡಿಸ್ಬೇಕು ಒಮ್ಮೆ. ಅಂದ್ರೆ ಒಂದ್ 10% ಲೆಕ್ಕ. 10 ಕಿಲೋಮೀಟರ್ 110 ಕೊಡೋದು 100 ಕೊಡ್ತೈತಿ. 100 ಕೊಡ್ತಿತ್ತು ಅಂದ್ರೆ 92 ಮಟ್ಟ ಕೊಡ್ತೈತಿ. ಓಕೆ. ನೀ ಹೆಂಗ ಗಾಡಿ ಮೇಲೆ ಲೋಡ್ ಆಕೈತಲ್ಲ ಇನ್ನೂ ಕಡಿಮೆ ಹಾಕೊಂಡ್ ಬರ್ತೈತಿ. ಓಕೆ. ಬಟ್ ಇದು ಬಿಫೋರ್ ಅನಿಸ್ತಿದ್ದಿಲ್ಲ. ಸ್ಟಾರ್ಟಿಂಗ್ ಇನಿಷಿಯಲ್ 1 year ಮಟನು ಏನು ಅನಿಸಿಲ್ಲ. 1.5 year ಆದ್ಮೇಲೆ ಹಿಂಗ್ ಸ್ಟಾರ್ಟ್ ಆಗೈತಿ. ಓಕೆ. ಅಂದ್ರೆ ಓವರ್ ದ ಪೀರಿಯಡ್ ಆಗೈತಿ ಇದು. ಯಾಕಂದ್ರೆ ಬ್ಯಾಟರಿ ಸೆಲ್ಸ್ ಅಲ್ಲ, ಸೆಲ್ಸ್ ಡೆಪ್ರಿಸಿಯೇಟ್ ಹಾಕೊಂತಾನೆ ಹೋಗ್ತೈತಿ. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ನೀ ಇದನ್ನ ತಗೊಂಡ್ ಅಡ್ಡಾಡಿ 40,000 ಕಿಲೋಮೀಟರ್ದಾಗ ಯಾವಾಗಾರ ಬ್ರೇಕ್ ಡೌನ್ ಆಗೋದು ಏನಾದ್ರೂ ಇಶ್ಯೂಸ್? ಬ್ರೇಕ್ ಡೌನ್ ಅಂತ ಏನಿಲ್ಲ, ಒಮ್ಮಿನೂ ಹಂಗೇನ್ ಪ್ರಾಬ್ಲಮ್ ಬಂದಿಲ್ಲ. ನಾನು 0 ಆಗೋ ಮಟನು ಹೊಡೆದಿದ್ದೆ. ಒಮ್ಮೆ ಹೊಡೆದಿದ್ದೆ. ಅದು ಚಾರ್ಜರ್ ಸ್ಟೇಷನ್ ಮುಂದ್ ನಿಯರ್ ಬೈ ಒಂದು 100 meters ಇದ್ದಾಗ ಇದಾಗ್ತದ, ಖಾಲಿ ಆತ. ಅವಾಗ ಏನ್ ಮಾಡಿದ್ವಿ? ಅವಾಗ ಟೋ ಮಾಡ್ಕೊಂತ ಚಾರ್ಜ್ ಹಚ್ಚಿದ್ದೆ. ಅದ್ ಬಿಟ್ರೆ ಬ್ರೇಕ್ ಡೌನ್ ಅಂತ ಏನು ಪ್ರಾಬ್ಲಮ್ ಆಗಿಲ್ಲ. ಏನು ಹಿಂಗ ಗ್ಲಿಚ್ ಆಗೋದು ಇಲ್ಲ. ಚಾರ್ಜರ್ ಕನೆಕ್ಟ್ ಆಗೋದು, ಡಿಸ್ಪ್ಲೇ ಆಫ್ ಆಗ್ಬಿಡೋದು ಏನಾದ್ರೂ ಇಶ್ಯೂಸ್? ಒಮ್ಮೆ ಆಗಿತ್ತು. ಯಾವ್ದು? ಅದು ಸಾಫ್ಟ್ವೇರ್ ಅಪ್ಡೇಟ್ ಬಂದಾಗ ಗಾಡಿ ಅದು ಆಟೋಮೆಟಿಕ್ ಏನೋ ಇದು ಅಪ್ಡೇಟ್ ಆಗಿರ್ತೈತಂತ ಆ ಟೈಮ್ದಾಗ ಸ್ಟಾರ್ಟ್ ಹಾಕಿದ್ದಿಲ್ಲ. ಅದು ಬ್ರೇಕ್ ಡೌನ್ ಅಲ್ಲ, ಅದು ಟೈಮ್ ತೊಗೊಂತೈತಿ. ಸರ್ವಿಸ್ ಟೈಮ್ ಒಂದು 5 minutes ಆಮೇಲೆ ಆನ್ ಆತ. ಬಟ್ ಹಂಗ ಗ್ಲಿಚ್ ಆಗ್ಲಿ ಏನೂ ಆಗಿಲ್ಲ. ಓಕೆ. ಆಮೇಲೆ ಈ ಹುಬ್ಳಿ ಧಾರವಾಡ ಪೂರ್ತಿ ಅಡ್ಡಾಡ್ತೀನಿ ಈಗ. ಅಂದ್ರೆ ಇಷ್ಟು 40,000 ಕಿಲೋಮೀಟರ್ ಓಡೈತೆ ಅಂತಂದ್ರೆ ಫುಲ್ ಎಲ್ಲ ಅಡ್ಡಾಡಿರ್ತಿ. ಈಗ ನಿಂಗೆ ಚಾರ್ಜರ್ ಎಲ್ಲಾದ್ರೂ ಇಲ್ಲ, ನಿಂಗೆ ಇನ್ನು ಬೇಕು ಅನಿಸ್ತೈತನ ಅವ್ರ ಸಫಿಶಿಯಂಟ್ ಐತೆ ಅನಿಸ್ತೈತೆ ನಿಂಗೆ? ಹುಬ್ಳಿ ಧಾರವಾಡ ನಡ್ಬರ್ಕ್ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಈ ಸೈಡ್ ಬ್ಯಾರೆ ಕಡೆ ಹೊಂಟ್ರ ನವಲ್ಗುಂದ್ ರೋಡಿಗೆ ಇಲ್ಲ ನೀ ಈ ಸೈಡ್ ಗೋವಾ ಸೈಡ್ ಹೊಂಟ್ರ ಇನ್ನೊಂದೆರಡು ಆಗ್ಬೇಕು ಅಂತ ಅನಿಸ್ತೈತಿ. ಅಂದ್ರೆ ಇನ್ನೂ ಸ್ವಲ್ಪ ಚಾರ್ಜರ್ ಪಾಯಿಂಟ್ಸ್ ಬೇಕು. ಈ ಹೆಂಗಂದ್ರೆ PB ರೋಡಿಗೆ ಅದಾವು. ಬಟ್ ಇಂಟೀರಿಯರ್ ಅಲ್ಲಿ ನೀ ಕೇಶವಾಪುರ್ ಸೈಡ್ ಹೋದ್ರ ಒಳಗ್ ಅದಾವ, ಅಲ್ಲಿ ಒಂದೊಂದ್ ಅದಾವು. ಬಟ್ ಫಾರ್ ಅದಾವ, ಅಲ್ಲಿ ಮಟ್ಟ ಹಿಂಗ್ ಚಾರ್ಜ್ ಆಕೈತಿಲ್ಲ ಡೌಟ್ ಅದ. ಹಿಂಗ ನಮ್ಮ ಹಿಂಗ ಅಡ್ಡಾಡೋರ್ಗೆ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಬೇಕಂತ ಬೇಕು. ಹುಬ್ಳಿ ಒಳಗ್ ಬೇಕು ಅನಿಸ್ತೈತಿ. ಆಮೇಲೆ ಬೇರೆ
ಚಾರ್ಜರ್ ಕಂಪ್ನೀಸ್ ಇದ್ದು ಇದಕ್ಕೆ ಕಂಫರ್ಟೇಬಲ್ ಅದಾವ. ಹೀರೋ ವೇದಾದವ್ರದ್ದು ವೇದಾದವ್ರದ್ದು ಆಕೈತಿ ಇದಕ್ಕೆ ಸಪೋರ್ಟ್ ಆಕೈತಿ. ಅದು ಇದು ಏತರವ್ರು ಅವ್ರದ್ದು ಟೈಪ್ ಐತೆ ಗೊತ್ತಿಲ್ಲ, ಬಟ್ ಎರಡೂದು ಸಾಕೆಟ್ ಸೇಮ್ ಐತಿ. ಸೇಮ್ ಅದಾವ. ಸೊ ಚಾರ್ಜಿಂಗ್ ಸ್ಪೀಡ್ ಎಲ್ಲ ಸೇಮ್ ಐತಿ, ಎಲ್ಲ ಸೇಮ್ ಐತಿ. ಸೊ ಹುಬ್ಳಿ ಧಾರವಾಡದ ಹೈಯೆಸ್ಟ್ ಅಂತಂದ್ರೆ ನಿಂಗೆ ಎಷ್ಟು ವಾಟೇಜ್ ಇಂದ ಸ್ಪೀಡ್ ಐತಿ? ಅದು ನಾನು ನೋಡಿಲ್ಲ ಅದು, ಬಟ್ ಎಷ್ಟು ಇರ್ಬೋದು ಅಂತ ಅನಿಸ್ತದೆ ನನಗೆ. ಇವತ್ತೇನೋ ನೋಡಿಪ್ಪ 6 ವಾಟಿಂದ ಏನಂತ ಬರ್ತದೆ. 6 ವಾಟ್. ಈಗ ಮನ್ಯಾಗಿಂದ ಇದ್ದಿದ್ದು 3.7 ಕಿಲೋವಾಟ್. ಆಲ್ಮೋಸ್ಟ್ ಡಬಲ್. ನೀ ಎಷ್ಟು ಕಿಲೋಮೀಟರ್ ಸಿಗೊಮ್ಮೆ ಸರ್ವಿಸ್ ಮಾಡಿಸ್ತೀವಿ? 5,000 ಮಾಡಿಸ್ತೀನಿ ನಾನು. ಸೊ ಈಗ 40 ಅಂತ 39 ಆಗೈತೆ ಈಗ ಸರ್ವಿಸ್ ಟೈಮ್ ಆಗೈತಾನೆ. ಈಗ ಬಂದಿತ್ತು, ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಈಗ ಕೊಡ್ಬೇಕದ ಗಾಡಿ. ಈಗ ಒಂದು ಅವರೇಜ್ ಸರ್ವಿಸ್ ಬಿಲ್ ಎಷ್ಟು ಬರ್ತೈತಿ? ಇನ್ನೇನ್ ಚೇಂಜಸ್ ಮಾಡ್ತಾರ ಅದ್ರಾಗ? ಸರ್ವಿಸ್ ಅಂತ ಬೆಲ್ಟ್ ಚೆಕಿಂಗ್ ಮಾಡ್ತಾರ, ಗಾಡಿ ಪರ್ಫಾರ್ಮೆನ್ಸ್ ಅದ ಡಸ್ಟ್ ಎಲ್ಲ ಏನಾರು ಇತ್ತು ಅದು ತೆಗಿತಾರ. ಆಮೇಲೆ ಬ್ರೇಕ್ ಪ್ಯಾಡ್ ಅದು ಚೆಕ್ ಮಾಡ್ತಾರ. ಅದೇನಾರು ಹೋಗಿತ್ತಂದ್ರೆ ಇದನ್ನ ಮಾಡ್ತಾರ, ಹೇಳ್ತಾರ ಅವರು. ಹಾಕಿಸೋದಿತ್ತ ಇದನ್ನ ಮಾಡ್ಬೇಕು. ನಾರ್ಮಲ್ ಅವ್ರದ್ದು ಸರ್ವಿಸ್ ಕಾಸ್ಟ್ ಬಂದು 750 720 ರೂಪೀಸ್ ಆಯ್ತು. ಅದು ಚೆಕಪ್ಪಿಗೆ ಬರೀ. ಒಟ್ಟು ಅದನ್ನ ನೋಡಿಲ್ಪ, ಅದೇನ ಒಟ್ಟು ಸರ್ವಿಸ್ ಅಂತಾರ. ಏನ್ ಮಾಡ್ತಾರ ಸರ್ವಿಸ್? ನಮ್ಗೆ ಅವ್ರು ಹೇಳಿದ್ರೆ ಬೆಲ್ಟ್ ಚೆಕ್ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಂತ ಅಂತಾರ. ಬಟ್ ಪೂರ ಏನೈತೆ ಗೊತ್ತಿಲ್ಲ. ಆಮೇಲೆ ನಾವ್ ಏನಾರ ಹೇಳ್ತೀವಲ್ಲ ಪ್ರಾಬ್ಲಮ್ ಇದೆ, ಏನ್ ಕೋನ್ ಸೆಟ್ಟಿಂಗ್ ಅವೆಲ್ಲ ಇದ್ರೆ ಅವೆಲ್ಲ ಇದನ್ನ ಮಾಡಿ ಸಾಲ್ವ್ ಮಾಡಿರ್ತಾರ. ಅದರ ಸರ್ವಿಸ್ದಾಗ ಬರ್ತದೆ, ಸರ್ವಿಸ್ದಾಗ ಮಾಡಿರ್ತಾರ ಅವೆಲ್ಲ. ಸೊ ಅಡಿಷನಲ್ ಏನಾರ ಪಾರ್ಟ್ ಹೋಗಿದ್ರೆ ಹೋಗಿದ್ರೆ ಕಾಲ್ ಹೇಳ್ತಾರೆ, ಇದು ಪಾರ್ಟ್ ಹೋಗೈತೆ ನೋಡ್ರಿ, ಇಲ್ಲ ಇದು ಅಡ್ವೈಸರ್ ಅವಾಗ ಕೇಳ್ತಾನೆ, ನೋಡಿ ಚೆಕ್ ಮಾಡಿ ಅವಾಗ ಹೇಳ್ಬೋದು, ನಮ್ಗೆ ಬೇಕಿದ್ರೆ ಹಾಕಿಸ್ಬೋದು. ನಿಮ್ಗೆ ಬ್ರೇಕ್ ಪ್ಯಾಡ ನಿಮ್ಗೆ ಅದು ಹೊಕ್ಕೆವು ಒಂದು ರೈನಿ ಸೀಸನ್ ಒಳಗೆ ಭಾಳ ಹೋದು ನಾನು. ಅಂದ್ರೆ ಎಷ್ಟು ಕಿಲೋಮೀಟರ್? ಒಂದು 8,000 ಕಿಲೋಮೀಟರ್ ಹೋದವು ಅವಾಗ ರೈನಿ ಟೈಮ್ದಾಗ. 8 ಹೋದವು. ಬಟ್ ಈಗ ಏನೈತಲ್ಲ ಬ್ಯಾಸ್ಗೆ ಟೈಮ್ದಾಗ ಸ್ವಲ್ಪ ಬಂದವು. ಈಗ ಒಂದು 15,000 ಕಿಲೋಮೀಟರ್ನು ಬಂದ್ವು ಈಗ. ಓಕೆ. ಬಟ್ ರೈನಿ ಟೈಮ್ದಾಗ ಅದು ಹೀಟ್ ಪ್ರೊಡ್ಯೂಸ್ ಆಗಿ ಹಚ್ಚೋದು ಅದಕ್ಕೆ ಸವಿದವು. ಸೊ ಮಳೆಗಾಲದಾಗ ಅಂದ್ರೆ ಕೋಲ್ಡ್ ಇದ್ರೆ ಜಾಸ್ತಿ ಸವಿತಾವ. ಇನ್ನು ಮಳಿ ಒಳಗ ಮಳೆ ಇದ್ದಾಗ ಜಾಸ್ತಿ ಸವಿತಾವ, ಜಾಸ್ತಿ ಹೋಗಿದ್ದು ನಾನು. ಬಟ್ ಈ ಟೈಮ್ದಾಗ ಏನು ಹಂಗೇನು ಇಶ್ಯೂ ಇಲ್ಲ. ನೀ ಅಂದಾಜ್ ಎಷ್ಟು ಸಲ ಚೇಂಜ್ ಮಾಡಿಸಿ ಬ್ರೇಕ್ ಪ್ಯಾಡ್? ಮುಂದಿನ 3 ಸತ, ಹಿಂದಿನ 3 ಸತ ಆಗೈತೆ. ಹಿಂದೂ ಡಿಸ್ಕ್ ಬರ್ತೈತೆ? ಎರಡಕ್ಕೂ ಡಿಸ್ಕ್ ಅದಾವ ಇವು. ಓ ನೈಸ್. ಸೊ ಹಿಂದೂ ಡಿಸ್ಕ್ ಬರ್ತೈತೆ ಅದಕ್ಕೆ ಬೈ ದ ವೇ. ಆಮೇಲೆ ಈ ಸತ ಹೊಸ ಮಾಡೆಲ್ಗೆಲ್ಲ ಈ ಬ್ರೇಕ್ ಪ್ಯಾಡಿಗೂ ಹಿಂಗ್ ಕ್ಯಾಪ್ ಬಂದವು ಪೂರಾ. ಇದಕ್ಕಿಲ್ಲ, ಇದ್ರ ನೆಕ್ಸ್ಟ್ ಜನ್ನಿಗೆ ಬಂದೈತೆ ಅದು. ಈಗ ನಾನು ಹಾಕಿಸ್ಬೋದು ಇದಕ್ಕೆ ಕೊಟ್ಟ ಎಕ್ಸ್ಟ್ರಾ. ಕಂಫರ್ಟೇಬಲ್ ಐತಿ? ಐತಿ. ಅದಕ್ಕೆ ಎಷ್ಟು ಈಗ? ಅದೇ ಗೊತ್ತಿಲ್ಲ, 450 500 ರೂಪೀಸ್ ಇರ್ಬೇಕು ಅದು ಕ್ಯಾಪ್. ಏನಲ್ಲ ಒಂದ್ ಟೈಪ್ ಇದು ಅನಿಸ್ ಆಗ್ದಂಗೆ. ಆಮೇಲೆ ಏನಾರ ನಿಂಗೆ ಸಸ್ಪೆನ್ಷನ್ ಇಶ್ಯೂಸ್ ಏನಾದ್ರು ಬಂದಾವ? ಇಲ್ಲ, ಹಂಗೇನಿಲ್ಲ, ಏನು ಬಂದಿಲ್ಲ. ಈಗ ಬ್ರೇಕ್ ಆಗೋದು, ಆಯಿಲ್ ಸಿಲಿಂಡರ್ ಬ್ರೇಕ್ ಆಗೋದು? ಇಲ್ಲ, ಏನು ಬಂದಿಲ್ಲ, ಏನು ಇಶ್ಯೂ ಇಲ್ಲ ಗಾಡಿ. ಆಮೇಲೆ ಇವೆಲ್ಲ ಟ್ಯೂಬ್ಲೆಸ್ ಅದಾವ? ಟ್ಯೂಬ್ಲೆಸ್ ಟೈರ್ಸ್ ಎರಡು. ಒಂದ್ ಸತ ಹಿಂದಿನ ಟೈರ್ ಚೇಂಜ್ ಮಾಡ್ತೀನಿ ನಾನು. 40,000 ಒಂದು ಟೈರ್ ಚೇಂಜ್ ಮಾಡಿ. ಇದು ಮುಂದಿನ ಟೈರ್ ಕಂಪನಿ ಟೈರ್ ಅದು ಸೇಮ್, ಇನ್ನೂ ಸೌದಿಲ್ಲ ಅದು. ಫಸ್ಟ್ ಕೊಟ್ಟಿದ್ದ ಐತಿ ನೋಡ್ಬಿಟ್ರಿ ಗೈಸ್. ಫಸ್ಟ್ ಕೊಟ್ಟಿದ್ದು ಆಲ್ಮೋಸ್ಟ್ ಥ್ರೆಡ್ ಹೋಗ್ಯಾವ. ಈಗ ಇದು ಹಾಕ್ಸೋ ಲೆಕ್ಕಕ್ಕೆ ಬಂದೈತಿ. ಈಗ ಏನಾರ ಅಂದಾರನವ್ರು ಇದನ್ನ ಚೇಂಜ್ ಮಾಡಿಸ್ಬೇಕು? ಇನ್ನೂ ಏನು ಅಂದಿಲ್ಲ ಅವರು, ನೋಡ್ಬೇಕು ಎಷ್ಟು ಆಕೈತೆ ಅಷ್ಟು ಇದು ಮಾಡೋದು. ಸೊ ಹಿಂದಿಂದ ಇದು 2ನೇ ಸಲ ಚೇಂಜ್ ಮಾಡಿಸಿದ್ದು? ಇದು 25 ಇದ್ದಾಗೇನ ಚೇಂಜ್ ಮಾಡಿಸಿತ್ತು ಇದನ್ನು. 25 28 ಇದ್ದಾಗ. ಸೊ ಹಂಗಂತಂದ್ರೆ ಇನ್ನೊಂದು 10,000 ಹೊಡೆದೈತಿ ಈಗ. ಚಲೋ ಐತಿ. ಯಾವ್ದು ಟೈರಿಗೆ ನಿಂಗೆ ಹೊರಗೆ ಏನೂ ಸಿಗಂಗಿಲ್ಲ ಅಂತೀನ? ಯೂಶಲಿ ಇದು ಹೊರಗೆ ಮಾಡ್ಸೋಕ್ಕಿಂತ ಅಲ್ಲೇ ಮಾಡ್ಸಿದ್ರೆ ಚಲೋ ಅನಿಸ್ತು. ಯಾಕಂದ್ರೆ ಬೆಲ್ಟ್ ಅದು ಇರ್ತಾವಲ್ಲ, ಅಲೈನ್ಮೆಂಟ್ ಅದು ತಪ್ಪಿದ್ರೆ ಪ್ರಾಬ್ಲಮ್ ಆಕೈತೆ ಅಂತೇಳಿ ಸರ್ವಿಸ್ ಸೆಂಟರ್ದಾಗ ಹಾಕ್ಸಿದ್ರೆ ಚಲೋ. ಓಕೆ. ಅಂದ್ರೆ ಏನಾದ್ರೂ ಅವರ ಇರ್ತೈತೆ ಅದು. ಅವ್ರ ಕಡೆನೇ ಮಾಡಿಸಿದ್ರೆ ಸ್ವಲ್ಪ ವಾರಂಟಿ ಅದು ಕ್ಲೇಮ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಹೊರಗೆ ಹಾಕ್ಸಿದ್ರೆ ಅದು ಗೊತ್ತಾಗ್ಬಿಡ್ತೈತಲ್ಲ, ವಾರಂಟಿ ಕ್ಲೇಮ್ ಇಲ್ಲ, ಇಶ್ಯೂ ಮಾಡ್ಬೋದು ಅವ್ರು. ಆಮೇಲೆ ಅವ್ರಿಗೆ ಗೊತ್ತೂ ಇರಂಗಿಲ್ಲ. ಪಾರ್ಟ್ಸ್ ಅವೈಲಬಿಲಿಟಿ ಹೆಂಗದಾವ ಅಂತಿ? ಇರ್ತಾವ ಒಂದೊಂದು. ಯೂಶಲಿ ಎಲ್ಲ ಪಾರ್ಟ್ಸ್ ಅವೈಲಬಿಲಿಟಿ ಇರ್ತಾವ. ಬಟ್ ನಿಂಗೆ ಇಲ್ಲ ಅಂತ ನಿಂಗೆ ಭಾಳ ಟೈಮ್ ಇಲ್ಲೇ ಬಾಯಲ್ಲಿ ತೋರಿಸ್ತೀನಿ ಈಗ. ಯಾವ್ದು? ಈಗ ಇದು ಹೆಂಗೈತೆ ಅಂದ್ರೆ ಇದೊಂದು ಪಿನ್ ಹೋಗೈತೆ ನನಗಿದು, ಲಾಕ್ ಆಗ್ಲಾರ್ದು. ಓ, ಇದು ಲಾಕ್ ಥ್ರೆಡ್. ಈ ಥ್ರೆಡ್ ಚೇಂಜ್ ಮಾಡ್ಬೇಕಂದ್ರೆ ಇದಿಷ್ಟು ಚೇಂಜ್ ಮಾಡ್ಬೇಕಂತ. ಅಯ್ಯೋ, ಅಂದ್ರೆ ಇದಿಷ್ಟು ಮಾಸ್ಕ್? ಇದಿಷ್ಟು ಇದ್ರ ಸಂಬಂಧ ಇದಿಷ್ಟು ಚೇಂಜ್ ಮಾಡ್ಬೇಕಂತ. ಸೊ ಅದಕ್ಕೆ ಇವರು ವೇಟ್ ಹೇಳಿದ್ರು ಅದು. ಬಟ್ ಈಗ ಪಾರ್ಟ್ಸ್ ಅವೈಲೇಬಲ್ ಅದಾವ. 5,000 ಬೇಕು. ಅವ್ರು ನನಗೆ 1400 to 1800 ಮಟ್ಟ ಆಗ್ಬೋದ್ರಿ ಅಂತಂದಾರ. ಬಟ್ ಇದೊಂದು ಸಣ್ಣ ಪಿನ್ ಇಂತ ಅಲ್ಲ. ಬಟ್ ನೀ ಏನ್ರ ಜುಗಾಡ್ ಮಾಡ್ಬೋದಿತ್ತಲ್ಲ ಇಲ್ಲಿ? ಅಲ್ಲ, ಜುಗಾಡ್ ಮಾಡಿದ್ರು ಅದು ಎಷ್ಟು ದಿನ ಇದಾಕೈತಿ. ಅಲ್ಲ, ಫೈಬರ್ ವೆಲ್ಡಿಂಗ್ ಏನಾದ್ರು ಮಾಡಿ. ಅಲ್ಲ, ಮೇನ್ ಚಾರ್ಜಿಂಗ್ ಪಾಯಿಂಟ್ ಅಲ್ಲ, ಸೊ ರಿಸ್ಕ್ ತೊಗೊಳಕ್ ಹೋಗಂಗಿಲ್ಲ. ಅಲ್ಲ ಗೊತ್ತ, ಬಟ್ ಇಲ್ಲೇ ಇದೊಂದು ಪಿನ್ ಕಟ್ಟಾಗಿ ಬಂದಿತ್ತು. ಇದ್ರ ಒಂದ್ರ ಇದು ಕಟ್ ಆಗತೈತಿ, ಆಗತೈತದ.
ಈಗ ನೀ ಹೊಸದ್ ಹಾಕ್ಸಿದ್ರು ಇದನ್ನ ಪ್ಲಾಸ್ಟಿಕ್ ಅಲ್ಲ, ಇದನ್ನ ಅಷ್ಟ ಚೇಂಜ್ ಮಾಡೋಂಗೆ ಅವ್ರ ಏನಾರ ಮಾಡ್ಬೇಕು. ಹಿಂಗ ಸ್ವಲ್ಪ ಬಾಳ ಇದಾವ. ಈಗ ನಿಂದೊಂದ ಆಗೈತ್ವ ನೀ ನೋಡಿ ಅದನ್ನ ನೋಡಿನಿ ಒಂದ್ 2-3 ಹಂಗ ಕಂಡವ್ ಬಾಳ. ಯಾಕಂದ್ರೆ ಅದ ಈಗ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಂದ್ರೆ ಬಿಸಿಲಿಗೆ ತಂಡಿಗೆ. ಆಮೇಲೆ ಇವನ್ ನಾವು ಹೋಮ್ ಚಾರ್ಜರ್ ಹಾಕೋ ಮುಂದ ಕರೆಕ್ಟ್ ಇರ್ತೈತಿ. ಪಬ್ಲಿಕ್ ಚಾರ್ಜಿಂಗ್ ಹಾಕಿರ್ತವಲ್ಲ ಒಮ್ಮೆ ಫೋರ್ಸ್ಲಿ ಹಾಕಿರ್ತೀವಿ, ಆ ಟೈಮ್ದಾಗ ಪ್ರೆಷರ್ ಬಿದ್ದು ಕಟ್ ಆಗಿರ್ತಾವು. ಅದು ಒಂದ ಅಂತೀನಿ ಈಗ. ಅದೊಂದು. ಆಮೇಲೆ ಸರ್ವಿಸ್ ಅವ್ರದ್ದು ಬಿಹೇವಿಯರ್ ಹೆಂಗಿರ್ತೈತಿ? ಚಲೋ ಐತಿ, ಅದ್ರದ್ದೇನ್ ಇಶ್ಯೂ ಇಲ್ಲ. ಈಗ ಮೊದ್ಲೆಲ್ಲ ಸ್ವಲ್ಪ ಸ್ಲೋ ಮಾಡ್ತಿದ್ರ, ಕೊಟ್ರ ಒಂದಿನ ವೇಟ್ ಮಾಡಿಸ್ತಿದ್ರ. ಈಗ ಮನ್ಮೇನಿಂತ್ರ ಏನೋ 2 months ಆತನ್ ಚೇಂಜ್ ಮಾಡಿ ಅವ್ರ ಪಾಲಿಸಿ. ಅದು 3 hours ಡೆಲಿವರಿ ಹೇಳ್ಕೊಡಕ್ ಕುಂತಾರ ಸರ್ವಿಸ್ ಸೆಂಟರ್. ನೀ ಬೆಳಗ್ಗೆ ಕೊಟ್ಟ ಅಂತಂದ್ರೆ ಸಾಯಂಕಾಲ ಸಿಕ್ಬಿಡ್ತೈತಿ. ನೀವ್ ವೇಟ್ ಮಾಡಿದ್ರೆ ಒಂದು 1 hourದಾಗ ಮಾಡ್ಕೊಡ್ತೀವಿ ಅಂತಂತಾರ, ಅಲ್ಲೇ ವೇಟ್ ಮಾಡಿದ್ರ. ಹಂಗ ಫಾಸ್ಟ್ ಆಗೈತಿ ಸತ. ಓಕೆ ಓಕೆ. ಆಮೇಲೆ ನೋಡಾತೀನಿ ಇದೇನಾಗೈತಲ್ಲ, ಇದು ಮಿರರ್ದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಒಂದು ತೆಗೆದಿವಿ ಇದನ್ನ. ಅಂದ್ರೆ ಏನ್ ಪ್ರಾಬ್ಲಮ್ ಆಗಿತ್ತು? ಥ್ರೆಡ್ ಕುಂತಿದ್ದಿಲ್ಲ, ಅದು ತೆಗೆದಿಟ್ಟಿವಿ. ನೆಕ್ಸ್ಟ್ ಟೈಮ್ ಹೋದಾಗ ಹಾಕಿಸ್ಬೇಕು. ಅಲ್ಲ ಬಟ್ ಅಂದ್ರೆ ಹೆಂಗದ, ಏನ್ರ ನೀ ಬಿದ್ದಿದ್ದೇವ? ಇಲ್ಲ ಇಲ್ಲ, ಅದು ತಾನ ಲೂಸ್ ಆಗಿತ್ತು. ಅದು ಲೂಸ್ ಆಗಿ ಟೈಟ್ ಆಗತ್ತಿದೆ, ಟೈಟ್ ಆಗ ಕುಂತಿದ್ದಿಲ್ಲ. ಈಗ ಅದು ಸರ್ವಿಸ್ ಹೋದಾಗ ಕೊಟ್ಟು ಮಾಡಿಸ್ಬೇಕಂತಿತ್ತು. ಸೊ ಅದೊಂದು ಇಶ್ಯೂ ಒಂದೈತಿ. ಮತ್ತೆ ಏನ್ರ ಹಿಂಗ್ ಲಿವರ್ ಇಂದ ಏನಾದ್ರು? ಹಂಗೇನಿಲ್ಲ, ಎದ್ರದ್ದು ಏನು ಪ್ರಾಬ್ಲಮ್ ಚೇಂಜ್ ಮಾಡಿಲ್ಲ, ಏನು ಆಗಿಲ್ಲ. ಟೈಮ್ ನಾನು ಇದು ರಿವರ್ಸ್ ಕಟ್ ಆಗಿತ್ತು, ಇದನ್ನೊಂದು ಚೇಂಜ್ ಮಾಡಿದ್ದೆ. ಆಮೇಲೆ ಬಿಟ್ರೆ ಎಲ್ಲ ಸೇಮ್ ಕಂಪ್ನಿ. ಮತ್ತೇನಿಲ್ಲ. 40,000 ಓಡಿಸಿ ನೀನು, ಮತ್ತೆ 2 ವರ್ಷ ಆಗೈತಿ, ಎಲ್ಲ ಈಗ ಮುಗ್ದೈತಿ ಇದ್ರದ್ದು. ಈಗ ಒಂದ್ ರೀತಿ ಲೆಕ್ಕ ನೋಡಿದ್ರೆ ಆಲ್ಮೋಸ್ಟ್ ರಿಕವರ್ಡ್ ಆದಂಗ. ಅವ್ರದ್ದು ಲೆಕ್ಕ ಐತಿಲ್ಲ, ನಿಂಗೆ ತೋರಿಸ್ತೀನಿ. ಅಂದ್ರೆ ಅವ್ರದ್ದು ಏನ್ ಆಪ್ ಒಳಗೆ ತೋರಿಸ್ತೀನಿ ನಿನಗ. ನಾವು ಇಷ್ಟು ಓಡಿಸೇವಿ, ನಾವು ಇಷ್ಟು ಸೇವ್ ಮಾಡೇವ ಅಂತ ಅರ್ಥ. 97,000. ಸೊ 97,000 ರೂಪಾಯಿ ನೀ ಸೇವ್ ಮಾಡ್ದಂಗ. ಹಂಗಂದ್ರೆ ಇನ್ನೊಂದು 70-80,000 ರೂಪಾಯಿ ನೀ ಸೇವ್ ಮಾಡಿದೆ ಅಂತಂದ್ರೆ ಇದು ರೊಕ್ಕ ರಿಟರ್ನ್ ಆಕೈತ. ಅದು ಈಗ ನೀ ಏನಂದ್ರೆ ಇವತ್ತು 2026 ಜನವರಿ ಒಳಗ ನೀ ಏನ್ರ ಹೊಸ ಗಾಡಿ ತಗೋಬೇಕಪ್ಪ, ನಿಂದ ಕೆಲ್ಸಕ್ಕೆ ನೀ ಯಾವ ಚೂಸ್ ಮಾಡ್ತಿ? ಪೆಟ್ರೋಲ್ ಚೂಸ್ ಮಾಡ್ತಿ? ಪೆಟ್ರೋಲ್ ಚೂಸ್. ಇದಕ್ಕೆ ನಂಗೆಲ್ಲೋ ಇನ್ನೊಂದ್ ಕೆಲಸ ಬಂತಪ್ಪ, ಹೋಗ್ಬೇಕಂದ್ರೆ ಚಾರ್ಜ್ ನೋಡ್ಕೊಂಡು ಅಡ್ಡಾಡೋದಾಗೈತಿ. ನಾನು ಎಲೆಕ್ಟ್ರಿಕ್ ನೀ ತಗೊಂಡಿ ಪಾಸ್ಟ್ ಒಳಗ, ಈಗ ನಿನಗೆ ಆಪ್ಷನ್ ಎಲೆಕ್ಟ್ರಿಕ್ ಅಂತ ಕೊಟ್ರೆ ನಾ ಪೆಟ್ರೋಲ್ ಚೂಸ್ ಮಾಡ್ತೀನಿ. ಎಲೆಕ್ಟ್ರಿಕ್ ಇವಿ ಪೆಟ್ರೋಲ್ ಅಂತ ಚೂಸ್ ಆಪ್ಷನ್ ಕೊಟ್ರೆ ನೀ ಪೆಟ್ರೋಲ್ ಚೂಸ್ ಮಾಡ್ತೀನಿ. ರೇಂಜ್ ಆಂಗ್ಸೈಟಿ ಅಂತೀನಿ. ರೇಂಜ್ ಆಂಗ್ಸೈಟಿ ಸಂಬಂಧ. ಈಗ ಇದು ಬಿಫೋರ್ ಇದಕ್ಕೆ ಯೋಚನೆ ಮಾಡಿದ್ದಿಲ್ಲ? ಬಿಫೋರ್ ಅನ್ನಕೇನ ಅವಾಗೂ ನಂಗೆ ರೊಕ್ಕ ಸೇವ್ ಆಕೈತೆ ಅಂತ ಅನ್ಕೊಂಡೆ. ಮೇನ್ ದಿನ ಪೆಟ್ರೋಲ್ ಹಾಕ್ಸಂಗಿಲ್ಲ, ಇದು ಮಾಡ್ಬೋದು, ಕರೆಂಟ್ ಬಿಲ್ ಒಮ್ಮೆ ತುಂಬೋದು ಅಂತ. ಬಟ್ ಈಗ ನೋಡಿದ್ರ ರೊಕ್ಕ ಹೋದ್ರ ಚಿಂತಿಲ್ಲ, ನನಗೆ ಅಡ್ಡಾಡಕ್ ರೇಂಜ್ ಬೇಕು ಅನ್ನೋ ಕೆಲ್ಸದ ಸಂಬಂಧ. ಹಂಗಂದ್ರೆ ನೀ ಇದನ್ನ ಎಲೆಕ್ಟ್ರಿಕ್ ಗಾಡಿನ ಯಾರಿಗೆ ರೆಕಮೆಂಡ್ ಮಾಡ್ತೀವಿ? ವಿದಿನ್ ಸಿಟಿ ಅಡ್ಡಾಡೋರಿಗೆ 140-50 ಕಿಲೋಮೀಟರ್ ಡೈಲಿ ಇದ್ದವ್ರಿಗೆ ಚಲೋ ಅನಿಸ್ತೈತಿ. ಸೊ ಅಷ್ಟ ನೀ ಹೆವಿ ನನ್ನಂಗ ಅಡ್ಡಾಡ್ತೀವಿ ಅಂತಂದ್ರ ಅಡ್ಡಾಡ್ತೀವಿ, ಇಲ್ಲ ಅನ್ನಂಗಿಲ್ಲ. ನಮ್ ರೇಂಜ್ ನೋಡ್ಕೊಂಡು ಅಡ್ಡಾಡ್ಬೇಕಾಕೈತಿ. ಸ್ವಲ್ಪ ಒಂದು ತಲಾಕ್ ಟೆನ್ಷನ್ ಇರ್ತೈತಿ, ಎಲ್ಲಿ ಚಾರ್ಜ್ ಖಾಲಿ ಆದ್ರ. ಸೊ ಅದ್ರ ಸಂಬಂಧ ಚಾರ್ಜ್ ಅಲ್ಲಿ ಇಡ್ಬೇಕು ಅಂದ್ರದ್ದು ಪ್ರಾಬ್ಲಮ್ ಆಕೈತಿ. ಹಂಗಂದ್ರೆ ನೀ ಈಗ ಏನ್ರ ತಗೊಂತಿ ಅಂತಂದ್ರ ನಿಂದ ಪರ್ಪಸ್ಗೆ ಪೆಟ್ರೋಲ್ ಚೂಸ್ ಮಾಡ್ತೀನಿ. ಬಟ್ ಅದು ಪೆಟ್ರೋಲ್ ನೀ ಚೂಸ್ ಮಾಡಿದ್ರೆ ತಿಂಗಳಿಗೆ ಇಲ್ಲಂದ್ರೆ ಒಂದು 2,000-3,000 ಹಂಗ ನೋಡಿದ್ರೆ ಮತ್ತೆ ಇವಿ ಚೂಸ್ ಮಾಡ್ಬೇಕು ಅನಿಸ್ತೈತಿ. ಸೊ ಈಗ ಆ ಲೆಕ್ಕಕ್ಕೆ ನೋಡಿದ್ರೆ ನೀ ಏನಂತಿ? ನಿಂದ ಏನು ವರ್ಡಿಕ್ಟ್? ಬೆಟರ್ ಇದು ಇವಿನ ಚಲೋ. ರೇಂಜ್ ವಿದಿನ್ ರೇಂಜ್ ಇದ್ರೆ ಇವಿನ ಚಲೋ. ನಾವು ಸೊ ನೀ ಅಡ್ಡಾಡ್ತೈತಿ ಅಂತಂದ್ರೆ ಪೆಟ್ರೋಲ್ ಚಲೋ. ಈಗ ಲಾಂಗ್ ಬೇರೆ ಕಡೆ ಎಲ್ಲರೂ ಹೋಗ್ಬೇಕಪ್ಪ, ನಾನು ಬೆಳಗಾಮ್ಗೆ ಹೋಗ್ಬೇಕಂದ್ರೆ ಹೋಗಕ್ ಆಗಂಗಿಲ್ಲ, ಆ ಟೈಪ್. ನಾ ಇದನ್ನ 2-3 ಸತ 4-5 ಸತ ಬೈಲುಂಗಲ್ಗೂ ತೊಗೊಂಡೋಗಿನಿ. ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಇತ್ತು, ಇಲ್ಲಿಂದ ತೊಗೊಂಡೋಗಿದ್ದೆ. ಫಾಸ್ಟ್ ಚಾರ್ಜಿಂಗ್ ಹಾಕೊಂಡು ಅಲ್ಲಿ ಕೆಲಸ ಮುಗಿಸ್ಕೊಂಡಿದ್ದೆ, ಹೊಳ್ ಬರ್ತಿದ್ದೆ. 52 ಕಿಲೋಮೀಟರ್ 60 ಕಿಲೋಮೀಟರ್ ಮಟ ತೊಗೊಂಡೋಗಿದ್ದೆ ಇದನ್ನ. ಹಂಗಂದ್ರೆ ನನಗೂ ಒಂದು ಅನಿಸ್ತೈತಿ. ಈಗ ಏನಪ್ಪಾ ಅಂತಂದ್ರೆ ನೀ ಹೇಳ್ದಂಗ ಪೆಟ್ರೋಲ್ ಗಾಡಿ ಚೂಸ್ ಮಾಡ್ಬೇಕು, ಒಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ಬೇಕಾಗಿತ್ತು ಕಿಲೋಮೀಟರ್. ನಿನ್ ದಿವಸ ಬಾಳ ಜಾಸ್ತಿ ಇತ್ತಪ್ಪ ಅಂತ ಅನ್ನೋರಿದ್ರ ಅಂದ್ರೆ 50-60 ಮ್ಯಾಗ ಅಲ್ಲ, 50-60 ಅಲ್ಲ, 80-90 ಮೇಲೆ ಇತ್ತಂದ್ರೆ ಡೈಲಿ. ಹಂಗಿದ್ರು ಒಂದ್ ರೀತಿ ಸ್ವಲ್ಪ ತಲೆ ಆಗಲ್ಲ, ಯಾಕಂದ್ರೆ ನೀ ಜೋರ್ ಹೊಡಿತಿರ್ತಿ, ಬ್ರೇಕ್ ಮಾಡ್ತಿರ್ತಿ, ಹಿಂದೆ ಯಾರೋ ಕುಂತಿರ್ತಾರ. ಓಕೆ, ಈಗ ನಾನಂತ ಯೂಸರು ಇರ್ತಾರ. ಈಗ ನಿಂದು ಯೂಸೇಜ್ ಜಾಸ್ತಿ ಐತಿ, ನಂದು ಯೂಸೇಜ್ ಇಲ್ಲೇ ಇಲ್ಲ. ನಂದು ಪ್ರೈಮರಿ ಬೈಕ್ ಬೇರೆ ಐತಿ, ಅಂದ್ರೆ ಇದು ಒಂದ್ ರೀತಿ ಸೆಕೆಂಡ್ರಿ ಬೈಕ್. ಈಗ ಇಲ್ಲೇ ನಮ್ಮ ಏರಿಯಾದಾಗನ ಹಾಲು ತೊಗೊಂಬರಕ್ ಹೋದ್ನೆ, ಏನ್ರ ಸಾಮಾನು ತೊಗೊಂಬರಕ್ ಹೋದ್ನೆ, ಕಾಯಿಪಲ್ಲೆ ತೊಗೊಂಬರಕ್ ಹೋದ್ನೆ ಅಂತೇಳಿ. ಸೊ ಹಿಂಗಿದ್ದಾಗ ನಾನೇನು ಚೂಸ್ ಮಾಡ್ತೀನಪ್ಪ ಅಂತಂದ್ರೆ ಪೆಟ್ರೋಲ್ ಗಾಡಿ ಚೂಸ್ ಮಾಡ್ತೀನಿ. ಯಾಕಂತಂದ್ರೆ ನನಗೇನು ರೇಂಜ್ ಬೇಡ, ನಾನು ದಿನ ಅಡ್ಡಾಡೋದು ಇರೋಂಗಿಲ್ಲ. ನನಗೆ 100 ರೂಪಾಯಿ ಪೆಟ್ರೋಲ್ ಹಾಕಿಸ್ತೀನಿ, ಆರಾಮ್ 1 ವಾರ ನಡೆಸ್ತೈತಿ. ಒಂದು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ಅಂದ್ರೆ 15-20 ದಿನ ಆರಾಮ್ ಕಣ್ಮುಚ್ಚೋಕೈತಿ, ನಡೀತೈತಿ. ಸೊ ನಂಗೆ ಆ ಲೆಕ್ಕಕ್ಕೆ ನೋಡಿದ್ರೆ ಯೂಸೇಜ್ ನಂಗೆ ಕಡಿಮೆ ಐತಿ. ಇವಿ ಗಾಡಿ ಎಕ್ಸ್ಪೆನ್ಸಿವ್ ಅದಾವ. ಹೌದೌದು, ಎಕ್ಸ್ಪೆನ್ಸಿವ್ ಐತಿ. ಒಂದೇನಿಲ್ಲ ಅಂದ್ರೆ ಒಂದು 50,000-60,000 ಫರ್ಕ್ ಐತಿ. 50-60,000 ರೂಪಾಯಿ ನಾ ಬರೀ ಪೆಟ್ರೋಲ್ ಹಾಕ್ಸಿದೆ ಅಂತಂದ್ರೆ ನಂದು ಇಡೀ ಲೈಫ್ ಲಾಂಗ್ ಕಳೆದು ಬಿಡ್ತೀನಿ ಪೆಟ್ರೋಲ್ ಗಾಡಿ ತೊಗೊಂಡೆ. ಒಂದು 15 ವರ್ಷ ಮಟ್ಟ ಅಂದ್ರೆ ಆರಾಮ ಇದು ಮಾಡ್ತಿ. ಮತ್ತೆ ಸೊ ಹಂಗೆ. ಸೊ ಅದೊಂದು ತಲೆ ಇಟ್ಕೋರಿ ನೀವು. ಸೊ ಈಗ ನೀ ಇದು ಗಾಡಿ ತೊಗೊಂಡಿಲ್ಲ, ಇದು ಸ್ಯಾಟಿಸ್ಫೈಡ್ ಅಂತೀವಿ? ನಾ ಸ್ಯಾಟಿಸ್ಫೈಡ್ ಅದೀನಿ. ಬಟ್ ಏನೋ ನಂಗೆ ಇನ್ನೊಂದು 10-20 ಕಿಲೋಮೀಟರ್ ರೇಂಜ್ ಇತ್ತಂದ್ರೆ ಚಲೋ ಆಕಿತ್ತು. ಬಟ್ ಅದು ಈಗ ಹೊಸ ಜನ ಒಳಗೆ ಬಂದಾವ, ಅಪ್ಡೇಟ್ ಆಗಿ ಬಂದಾವು. 120 ಮಟನೂ ಕೊಡೋದಾವ ಈಗ.
ಬಟ್ ಏನೋ ಅದೇ ಸೇಮ್ ಇಶ್ಯೂ 20 ಕಿಲೋಮೀಟರ್ ಒಂದ್ 2-3 ವರ್ಷ ಆದ್ಮೇಲೆ ಇದಾಗೋದು ಡಿಗ್ರೇಡ್ ಆಗೋದು ಇದಾಕೈತಿ. ಹಂಗಂತಂದ್ರೆ ಈಗ ನೀ ತಗೋಬೇಕಂತಂದ್ರೆ ಬರೀ ಎಲೆಕ್ಟ್ರಿಕ್ದಾಗ ನೀ ಆಪ್ಷನ್ ತಗೋಬೇಕಪ್ಪ ಅಂತಂದ್ರೆ ನೀ ಯಾವ ಬ್ರ್ಯಾಂಡ್ ಚೂಸ್ ಮಾಡ್ತಿ? ಏತರ್ ತೊಗೊಂತೀನಿ. ಸೊ ನೀ 100% ಸ್ಯಾಟಿಸ್ಫೈಡ್ ಅದಿ ಏತರ್? ಅದೇನೆ ಹಾಗಂತಂದ್ರೆ ಏತರ್ ಜೈ. ಮತ್ತೆ ಬೇರೆ ಯಾವ್ದು ನೀ ಟ್ರೈ ಮಾಡಿಲ್ಲ ಹೊಸ ಭಾಳ ಅದಾವ? ಇನ್ನೊಂದು ನಮ್ಮ ಅಮ್ಮಾರ ಇನ್ನೊಬ್ರು ಅದಾರ, ಅವ್ರು ಹೀರೋ ವೆಡ ತೊಗೊಂಡ್ರ. ಇದಕ್ಕೆ ಸೇಮ್ ಸಿಮಿಲಾರಿಟೀಸ್ ಭಾಳ ಅದಾವ. ಅದು ಚಲೋ ಐತಿ. ಈ ಹೊಸದಾಗಿ ಮಾರ್ಕೆಟ್ದಾಗ ಸಿಂಪಲ್ ಒನ್ ಅಂತ ಏನೋ ಬಂದೈತಿ, ಅದು ಏತರದ ಫಸ್ಟ್ ಕಾಪಿ ಇದ್ದಂಗ ಐತ, ನೀವ್ ನೋಡಿರ್ಬೋದು. ಅದನ್ನು ಚಲೋ ಐತಿ. ಬಟ್ ಸೇಮ್ ಏನು ಪ್ರೈಸ್ ಎಲ್ಲ ಸೇಮ್ ಅದಾವು. ಓಕೆ, ಪ್ರೈಸ್ ಸಿಮಿಲರ್ ಅದಾವ. ಪ್ರೈಸ್ ಎಲ್ಲ ಒಂದ್ ಫಸ್ಟ್ ಈಗ ನೀ ಕೊಡ್ಬೇಕಂದ್ರೆ ಅಷ್ಟ ಅಂತಿ. ಸೇಮ್ ಅಷ್ಟೇ. ಈಗ ನೀ 1.78 ಕೊಟ್ಟಿಪ್ಪ ಇದಕ್ಕೆ. ಈಗ ನೀ ಅವಾಗ ನೀ ತಗೊಂಡಿದ್ರ ಆಕ್ಟಿವ್ ಎಷ್ಟಿದ್ವು ಅವಾಗ? 1 ಲಕ್ಷ ಇತ್ತು. 1 ಲಕ್ಷ ಇತ್ತು. ಈಗ ನೀ 80,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದಿಪ್ಪ ಅಂತಂದ್ರೆ ಅದ ಮ್ಯಾಟ್ರ್ ಆಗ. ಈಗ ಅದ ಇಲ್ಲಿ 97,000 ಉಳಿಸಿ ಅಂತ ಬರೋದೈತಿ. ಅಷ್ಟ್ರ ಆಕ್ಟಿವ್ ತಗೊಂಡೆ ನೀ ಪೆಟ್ರೋಲ್ ಹಾಕ್ಸಿದ್ದಿಪ್ಪ ಅಂತಂದ್ರೆ ಏತರಿಗೆ ಮತ್ತೆ ಬೇರೆ ಬ್ರ್ಯಾಂಡ್ಸಿಗೆ ನೀ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಲ್ಯಾಗ್ ಇದ್ರಾಗ ಇಲ್ಲ. ನಾ ಭಾಳ ಎಲೆಕ್ಟ್ರಿಕ್ ಗಾಡೀಸ್ ನೋಡ್ದೇನಿ, ಏನಂತ ಬರೀ ಮೊಪೆಟ್ಸ್ ಅಂತ ಅಷ್ಟೇ ಅಲ್ಲ, ಬೈಕ್ಸು ಹೊಡೆದೇನಿ. ಈಗ ನೀವು ಇನಿಷಿಯಲಿ ಎಕ್ಸಲರೇಷನ್ ಮಾಡ್ತಾರಲ್ಲ ಅದ್ರದ್ದು ಸ್ಮೂತ್ನೆಸ್ ಭಾಳ ಐತೆ. ಅಂದರೆ ಈಗ ಪೆಟ್ರೋಲ್ ಗಾಡಿ ಹೆಂಗೆ ಹೊಡಿತೀವಲ್ಲ ನಾವು, ಇಷ್ಟ ಮಾಡಿದ್ರೂ ಹಿಂಗೆ ಹೋಗ್ಬಿಡ್ತೈತಿ. ಸೊ ಹಂಗೈತಿ ಇದ್ರದ್ದು. ಹಂಗೆ ಭಾಳ ಚಲೋ ಅನ್ನಿಸ್ತು ನನಗೆ. ಸೊ ನೋಡ್ರಿಪ್ಪ, ಇದೈತೆ ಏತರ್ 450X 2 ವರ್ಷ ಹಳೇದು, 40,000 ಕಿಲೋಮೀಟ್ರ್ ಓಡಿದ್ದ ಓನರ್ಶಿಪ್ ರಿವ್ಯೂ ಬೈಕ್. ಸೊ ಸ್ಯಾಟಿಸ್ಫೈಡ್ ಅದಿ? ಹೌದು, ಅದೇನು. ಸೊ ಈಗ ನೀನು ಏನು ಎಷ್ಟು ಅಂದ್ರೆ ಇಷ್ಟು ಯೂಸೇಜ್ ಇತ್ತಂದ್ರೆ ನೀ ರೆಕಮೆಂಡ್ ಮಾಡ್ತೀನಿ. ಹಿಂಗೆ ಡೈಲಿ ಅಡ್ಡಾಡೋದಿತ್ತು ಅಂದ್ರೆ ತೊಗೋಬೋದು. ಬಟ್ ಅದೇ ಹೇಳಿದ್ನಲ್ಲ, ವಿದಿನ್ ದ ರೇಂಜ್. ಸೊ ಅದು ರೇಂಜ್ ಅಂಗ್ಸೈಟಿ ಒಂದು ಇರ್ತೈತೆ ಅಂತ ಇವನು ಅಂದ. ಈಗ ನಾ ಇವನಿಗೆ ಕೇಳಿದೆ ಏನು ನೀ ಚೂಸ್ ಮಾಡ್ತೀಪ್ಪ ಅಂತಂದ್ರೆ ಪೆಟ್ರೋಲ್ ಅಂತಂದ. ಯಾಕಂದ್ರೆ ಈಗ ಕೆಲಸ ಇಂಪಾರ್ಟೆಂಟ್ ಬಂದ್ಬಿಟ್ಟೈತಿ, ಮನಿ ಮ್ಯಾಟ್ರ್ ಆಗಲ್ಲ. ಈಗ ಮನಿ ಮ್ಯಾಟ್ರ್ ಆಗಂಗಿಲ್ಲ. ಈಗ ನೀವು ಮನಿ ಮ್ಯಾಟ್ರ್ ಆಕೈತಿ ವಿತ್ ರೇಂಜ್ ಇನ್ ನಡೀತೈತಿ ನಿಮ್ಮ ಎಂಗ್ಸೈಟಿ ಅಂತಂದ್ರೆ ಯು ಕ್ಯಾನ್ ಚೂಸ್ ಎಲೆಕ್ಟ್ರಿಕ್. ಇಲ್ಲ ಅಂತಂದ್ರೆ ನಿಮ್ಮ ಚಾಯ್ಸ್ ಅದು, ನಿಮ್ಮ ಪರ್ಪಸ್ ನಿಮ್ಮ ಚಾಯ್ಸ್. ಇವನ್ ಪರ್ಪಸ್ಸಿಗೆ ಫುಲ್ಫಿಲ್ ಮಾಡತೈತಿ. ನನ್ನ ಪರ್ಪಸ್ಸಿಗೆ ನಾ ಪೆಟ್ರೋಲ್ ಗಾಡಿ ತೊಗೊತೀನಿ, ಏನಿಲ್ಲ ಇಶ್ಯೂ. ಏನೊಂದು ಒಂದ್ಸತ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದೊಂದ್ಸತ ಅಂದ್ರೆ ಒಂದು ತಿಂಗಳು ನಡೆಸಿದ್ನೆ. ನನಗೇನು ಯೂಸೇಜ್ ಇಲ್ಲ. ಹಾಲು ಗೀಲ್ ತೊಗೊಂಬರಕ್ಕೆ, ಮೊಸರು ಗೀಸರು ತೊಗೊಂಬರಕ್ಕೆ ಬೇಕಾಕೈತೆ ಅಷ್ಟೇ ನನಗೆ, ಅದು ಅಂತೂ ಇಲ್ಲ. ಸೊ ಗೊತ್ತಾತಂತ ತಿಳ್ಕೊತೀನಿ. ಮತ್ತೇನಾರ ಇಂಥವ ವಿಡಿಯೋಸ್ ಬೇಕಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ಹೋಪ್ ನಿಮಗೆ ಇದು ವಿಡಿಯೋ ಎಲ್ಲನೂ ಸ್ಯಾಟಿಸ್ಫೈ ಆಗತ್ತೆ ಅಂತ ಅನಿಸ್ತೈತಿ, ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ತೈತಿ. ಇಂಥವ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಮತ್ತು ಮೇನ್ ಇಂಪಾರ್ಟೆಂಟ್ ಥಿಂಗ್, ಖುಷಿಯಾಗಿರ್ರಿ. ನಂಗೆ ಸಿಗೋಣಂತ.